ನಮಸ್ಕಾರ. ಜ್ಞಾನ ಮತ್ತು ವಿಜ್ಞಾನದ ಸಂಗಮವೇ ಈ ನಿಮ್ಮ ಆಯುಷ್ಮಾನ್ ಭವ ಕಾರ್ಯಕ್ರಮ. ಒತ್ತಡದ ಈ ಬದುಕಿನಲ್ಲಿ ಆರೋಗ್ಯವಂತ ಕ್ರಿಯಾಶೀಲ ಜೀವನ ನಡೆಸೋದು ನಿಜಕ್ಕೂ ಸವಾಲು. ವಿವಿಧ ಆರೋಗ್ಯ ಸಮಸ್ಯೆಗಳ ಬಗ್ಗೆ, ಆರೋಗ್ಯ ರಕ್ಷಣೆಯ ಬಗ್ಗೆ ಕಾರ್ಯಕ್ರಮದಲ್ಲಿ ತಜ್ಞ ವೈದ್ಯರು ಸಲಹೆ ಸೂಚನೆಗಳನ್ನು ನೀಡುತ್ತಾರೆ. ನೀವು ನಿಮ್ಮ ಮನೆಯಲ್ಲಿಯೇ ಕುಳಿತು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಬಹುದು. ಕ್ಯಾನ್ಸರ್ ಅನ್ನೋದು ಮರಣಾಂತಿಕ ರೋಗ. ಕ್ಯಾನ್ಸರ್ನಲ್ಲಿ ಹಲವು ಬಗೆಗಳಿದೆ. ಅದರಲ್ಲಿ ಒಂದಾದಂತಹದ್ದು ಲಂಗ್ ಕ್ಯಾನ್ಸರ್. ಈ ಲಂಗ್ ಕ್ಯಾನ್ಸರ್ ಯಾರನ್ನ ಹೆಚ್ಚು ಕಾಡುತ್ತೆ, ಯಾಕೆ ಲಂಗ್ ಕ್ಯಾನ್ಸರ್ ಆಗಬಹುದು, ಜೊತೆಗೆ ಲಂಗ್ ಕ್ಯಾನ್ಸರ್ ಇದ್ದಾಗ ಅದನ್ನ ಅರ್ಲಿಯಾಗಿ ಡಿಟೆಕ್ಟ್ ಮಾಡಬಹುದಾ, ಡಿಟೆಕ್ಟ್ ಮಾಡಿದ ಮೇಲೆ ಇರುವಂತಹ ಟ್ರೀಟ್ಮೆಂಟ್ ಆಪ್ಷನ್ಸ್ ಏನು, ಯಾವೆಲ್ಲ ಅಡ್ವಾನ್ಸ್ಮೆಂಟ್ಗಳಾಗಿದೆ ಲಂಗ್ ಕ್ಯಾನ್ಸರ್ ಟ್ರೀಟ್ಮೆಂಟ್ನಲ್ಲಿ, ಈ ಎಲ್ಲ ವಿಚಾರಗಳನ್ನ ತಿಳಿಸ್ಕೊಡೋಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಆಸ್ಟರ್ ಹಾಸ್ಪಿಟಲ್ನ HOD ಅಂಡ್ ಲೀಡ್ ಕನ್ಸಲ್ಟೆಂಟ್, ಮೆಡಿಕಲ್ ಆನ್ಕಾಲಜಿ ಅಂಡ್ ಹೆಮಿಟೋ ಆನ್ಕಾಲಜಿಯ ಡಾಕ್ಟರ್ CN ಪಾಟೀಲ್ ಅವರಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಡಾಕ್ಟರ್, ಮೊದಲಿಗೆ ಈಗ ನಾವು ಇತ್ತೀಚಿನ ದಿನಗಳಲ್ಲಿ ಯಾವುದಾದ್ರೂ ಒಂದು ಭಯ ಪಡುವಂತಹ ಸಮಸ್ಯೆ ಬಗ್ಗೆ ಕೇಳ್ತೀವಿ ಅಂತಂದ್ರೆ ಅದು ಕ್ಯಾನ್ಸರ್. ಸೊ ಕ್ಯಾನ್ಸರ್ನಲ್ಲಿ ಹಲವು ಬಗೆಗಳಿದೆ. ಅದರಲ್ಲಿ ಈ ಲಂಗ್ ಕ್ಯಾನ್ಸರ್ ಅಂತ ಬಂದಾಗ ಡಾಕ್ಟರ್, ವಾಟ್ ಇಸ್ ದಿಸ್ ಲಂಗ್ ಕ್ಯಾನ್ಸರ್? ಯಾರಲ್ಲಿ ಲಂಗ್ ಕ್ಯಾನ್ಸರ್ ಆಗಬಹುದು, ಯಾಕೆ ಆಗತ್ತೆ, ವಾಟ್ ಇಸ್ ಇಟ್ ಇನ್ ದ ಫಸ್ಟ್ ಪ್ಲೇಸ್ ಅಂತ? ಅದೇ ನೀವು ಹೇಳೋದು ಸರಿ, ಭಯ ಆಗೋದು ಸಹಜ. ಅಂದರೆ ಇವತ್ತು ನಾವು ಲಂಗ್ ಕ್ಯಾನ್ಸರ್ ಅಥವಾ ಶ್ವಾಸಕೋಶದ ಕ್ಯಾನ್ಸರ್ ಬಗ್ಗೆ ಡಿಸ್ಕಸ್ ಮಾಡಲಿದ್ದೇವೆ. ಶ್ವಾಸಕೋಶದ ಕ್ಯಾನ್ಸರ್ ಸಾಮಾನ್ಯವಾಗಿ ಕಂಡುಬರ್ತಕ್ಕಂತಹ ಕ್ಯಾನ್ಸರ್. ಅಂದರೆ ಎಮಾಂಗ್ ಮೇಲ್ಸ್ ದಿಸ್ ಇಸ್ ದ ಲೀಡಿಂಗ್ ಕಾಸ್ ಆಫ್ ಕ್ಯಾನ್ಸರ್ ಇನ್ ಇಂಡಿಯಾ. ಅಂದರೆ ಫೀಮೇಲ್ಸಲ್ಲಿ ಸೆಕೆಂಡ್ ಲೀಡಿಂಗ್ ಕಾಸ್. ಸೊ ಮೇಲ್ಸಲ್ಲಿ ಫಸ್ಟ್ ಲೀಡಿಂಗ್ ಕಾಸ್, ಫೀಮೇಲ್ಸಲ್ಲಿ ಸೆಕೆಂಡ್ ಲೀಡಿಂಗ್ ಕಾಸ್. ಹಾಗಾಗಿ ಇದು ಮುಖ್ಯವಾಗುತ್ತೆ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋದು. ಈಗ ನೀವು ಕೇಳಿದ ಪ್ರಶ್ನೆಗೆ ಯಾರಲ್ಲಿ ಲಂಗ್ ಕ್ಯಾನ್ಸರ್ ಕಂಡುಬರುತ್ತೆ ಅಂತ, ಶ್ವಾಸಕೋಶದ ಕ್ಯಾನ್ಸರ್, ಈಗ ನಾವು 100 ಪೇಷಂಟ್ಸ್ ಶ್ವಾಸಕೋಶದ ಕ್ಯಾನ್ಸರ್ ಅಂದರೆ ಲಂಗ್ ಕ್ಯಾನ್ಸರ್ ಪೇಷಂಟ್ಸ್ ನೋಡಿದರೆ 90% ಆಫ್ ದೆಮ್ ವಿಲ್ ಬಿ ಸ್ಮೋಕರ್ಸ್. ಅಂದರೆ ಶ್ವಾಸಕೋಶದ ಕ್ಯಾನ್ಸರ್ಗೆ ಮೂಲ ಕಾರಣ ಅಂದರೆ ಸ್ಮೋಕಿಂಗ್, ಅಂದರೆ ಟೊಬ್ಯಾಕೋ ಅಂತ ಏನು ಹೇಳ್ತೀವಿ, ಸ್ಮೋಕಿಂಗಿಂದನೇ ಆಗ್ತಕ್ಕಂಥದ್ದು. 10% ಜನರಲ್ಲಿ ಮಾತ್ರ ಕಾರಣಗಳು ಗೊತ್ತಾಗೋದಿಲ್ಲ, ನಿರ್ದಿಷ್ಟವಾಗಿ ಕಾರಣಗಳು ತಿಳಿದಿರೋದಿಲ್ಲ. ಅದು ಎನ್ವೈರ್ಮೆಂಟಲ್ ಪೊಲ್ಯೂಷನಿಂದ ಇರ್ಬೋದು, ಆಕ್ಯುಪೇಷನಲ್ ಎಕ್ಸ್ಪೋಜರಿಂದ ಇರ್ಬೋದು, ಏಜ್ ರಿಲೇಟೆಡ್ ಇರ್ಬೋದು, ಜೆನೆಟಿಕ್ ಮೀಡಿಯೇಟೆಡ್ ಅಥವಾ ಹೆರಿಡಿಟರಿ ಇರ್ಬೋದು. ಆ ಕಾರಣಗಳು ತುಂಬ ಕಡಿಮೆ, 10% ಮಾತ್ರ. 90% ಲಂಗ್ ಕ್ಯಾನ್ಸರ್ಸ್ ಆಗೋದು ಸ್ಮೋಕಿಂಗಿಂದನೇ. ಹಾಗಾಗಿ ಮೂಲ ಕಾರಣ ಅಂದರೆ ಮೇನ್ ಕಾಸ್ ಆಫ್ ಲಂಗ್ ಕ್ಯಾನ್ಸರ್ ಅಂತ ಹೇಳಿದ್ರೆ ಸ್ಮೋಕಿಂಗ್ ಅಂತ ಹೇಳ್ಬೋದು. ಇನ್ನು ಯಾರಲ್ಲಿ ಆಗುತ್ತೆ ಅಂದರೆ ಬಹಳ ವರ್ಷ ಸ್ಮೋಕಿಂಗ್ ಮಾಡಿರ್ತಕ್ಕಂತಹ ವ್ಯಕ್ತಿಗೆ ಲಂಗ್ ಕ್ಯಾನ್ಸರ್ ಆಗ್ಬೋದು. ಎಲ್ಲ ಸ್ಮೋಕಿಂಗ್ ಮಾಡೋರ್ಗು ಲಂಗ್ ಕ್ಯಾನ್ಸರ್ ಆಗೋದಿಲ್ಲ. ಸೊ ಅವ್ರಿಗೆ ಬೇರೆ ಬೇರೆ ಕಾಯಿಲೆಗಳಾಗ್ಬೋದು, COPD ಅಂತ ಆಗ್ಬೋದು, ಪೆರಿಫೆರಲ್ ವ್ಯಾಸ್ಕ್ಯುಲರ್ ಡಿಸೀಸ್, ಸ್ಟ್ರೋಕ್, ಹಾರ್ಟ್ ಅಟ್ಯಾಕ್ ಈ ರೀತಿ ಆಗ್ಬೋದು. 10% ಸ್ಮೋಕರ್ಸ್ಗೆ ಲಂಗ್ ಕ್ಯಾನ್ಸರ್ ಆಗ್ಬೋದು. ಬಹಳ ವರ್ಷ ಸ್ಮೋಕಿಂಗ್ ಮಾಡಿದಂತಹ ವ್ಯಕ್ತಿಗೆ ಲಂಗ್ ಕ್ಯಾನ್ಸರ್ ಆಗುವ ಸಾಧ್ಯತೆಗಳಿರುತ್ತೆ ಅಥವಾ ರಿಸ್ಕ್ ಇರುತ್ತೆ ಅಂತ ಹೇಳ್ಬೋದು. ಇನ್ನು ಸ್ಮೋಕಿಂಗ್ ಮಾಡದೇ ಇರತಕ್ಕಂತಹ ವ್ಯಕ್ತಿಗೆ ರಿಸ್ಕ್ ಫ್ಯಾಕ್ಟರ್ಸ್ ಯಾವುದು ಅಂದರೆ ನಾನು ತಿಳಿಸಿದ ಹಾಗೆ ಆಕ್ಯುಪೇಷನಲ್ ಎಕ್ಸ್ಪೋಜರ್ ಇರ್ಬೋದು, ಬಹಳ ವರ್ಷ ಒಂದು ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಿ ಅದರಿಂದ ಎಕ್ಸ್ಪೋಜರ್, ಕೆಮಿಕಲ್ಸ್ ಎಕ್ಸ್ಪೋಜರ್ ಅಥವಾ ಫ್ಯೂಮ್ಸ್ ಎಕ್ಸ್ಪೋಜರಿಂದ ಆಗಿರ್ಬೋದು, ಇಲ್ಲ ಎನ್ವೈರ್ಮೆಂಟಲ್ ಎಕ್ಸ್ಪೋಜರ್ಸ್ ಕಾರಣಗಳಿಂದ ಇರ್ಬೋದು. ಇದಕ್ಕೆ ನಿರ್ದಿಷ್ಟವಾದ ಕಾರಣಗಳು ತಿಳಿದಿಲ್ಲ. ಇಲ್ಲ ಸೆಕೆಂಡ್ ಹ್ಯಾಂಡ್ ಸ್ಮೋಕಿಂಗ್ ಅಂತ ಇರ್ಬೋದು, ಮನೆಯಲ್ಲಿ ಕೆಲವರು ಸ್ಮೋಕಿಂಗ್ ಹೆಚ್ಚಾಗಿ ಮಾಡ್ತಾ ಇದ್ರೆ ಅದನ್ನು ಇನ್ಹೇಲ್ ಮಾಡಿ ಸೆಕೆಂಡ್ ಹ್ಯಾಂಡ್ ಸ್ಮೋಕಿಂಗ್ ಅಥವಾ ಥರ್ಡ್ ಹ್ಯಾಂಡ್ ಸ್ಮೋಕ್ ಅಂತ ಏನು ಹೇಳ್ತೀವಿ, ಅದು ಕೂಡ ಕಾರಣವಾಗಿರ್ಬೋದು. ಆದರೆ ಅದರಲ್ಲಿ ನಾವು ನಿರ್ದಿಷ್ಟವಾಗಿ ಕಾರಣವನ್ನು ಇನ್ನೂ ತಿಳಿದು ಬಂದಿಲ್ಲ. ಡಾಕ್ಟರ್, ಈಗ ಲಂಗ್ ಕ್ಯಾನ್ಸರ್ ಒನ್ ಆಫ್ ದ ಲೀಡಿಂಗ್ ಕ್ಯಾನ್ಸರ್ ಅಂತ ಕೂಡ ಹೇಳಿದ್ರೆ, ಯಾಕೆ ಅದು ದಿನೇ ದಿನೇ ಹೆಚ್ಚಾಗ್ತಾ ಇದೆ ಡಾಕ್ಟರ್? ಈಗ ಅದರ ಬಗ್ಗೆ ಅವೇರ್ನೆಸ್ ಇಲ್ವಾ, ಅಥವಾ ಜನರು ಆ ಹ್ಯಾಬಿಟ್ಸ್ನ ತಪ್ಪಿಸ್ಲಿಕ್ಕೆ ಆಗ್ತಿಲ್ವಾ, ಏನು ಅಂತ? ಸ್ಮೋಕಿಂಗ್ ಹೆಚ್ಚಾಗಿರೋದ್ರಿಂದನೇ ಲಂಗ್ ಕ್ಯಾನ್ಸರ್ ಹೆಚ್ಚಾಗ್ತಾ ಇರೋದು. ಮತ್ತು ಹ್ಯಾಬಿಟ್ನ ಬಿಡಿಸೋದು ತುಂಬ ಕಷ್ಟ. ಅದು ಸ್ಮೋಕಿಂಗ್ ಹ್ಯಾಬಿಟ್ ಬಿಡಿಸೋದು ತುಂಬ ಕಷ್ಟ. ಡ್ರಿಂಕಿಂಗನ್ನು ಬಿಡಿಸ್ಬೋದು, ಆದರೆ ಸ್ಮೋಕಿಂಗ್ನ ಬಿಡಿಸೋದು ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಜನಗಳು ಟೊಬ್ಯಾಕೋಗೆ ಹುಕ್ ಆಗಿರೋದ್ರಿಂದ ಲಂಗ್ ಕ್ಯಾನ್ಸರ್ ದಿನೇ ದಿನೇ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಒಂದು ವಿಷಯ ಅಂತ ಹೇಳಿದ್ರೆ ನಾನ್ ಸ್ಮೋಕರ್ಸಲ್ಲೂ ಕೂಡ ಈಗ ಹೆಚ್ಚು ನಾವು ಕಾಣ್ತಾ ಇದ್ದೇವೆ. ಅದು ಕಷ್ಟಕರವಾದ ವಿಷಯ. ಇನ್ನು ಸ್ಮೋಕಿಂಗ್ ಹೆಚ್ಚಾಗಿರೋದ್ರಿಂದನೇ ಲಂಗ್ ಕ್ಯಾನ್ಸರ್ ಹೆಚ್ಚಾಗಿರೋದಕ್ಕೆ ಮುಖ್ಯ ಕಾರಣ ಅಂತ ಹೇಳಿಕ್ಕೆ ಬಯಸ್ತೇನೆ. ಓಕೆ ಡಾಕ್ಟರ್, ಈಗ ಯಾವುದೇ ರೀತಿಯ ಕ್ಯಾನ್ಸರ್ ಆದರೂ ಕೂಡ ಅದನ್ನು ನಾವು ಅರ್ಲಿ ಡಿಟೆಕ್ಟ್ ಮಾಡೋದು ಕಷ್ಟ ಆಗುತ್ತೆ ಅಂತ ಹೇಳ್ತೀರಿ. ಸೊ ವೈ ಇಸ್ ದಟ್ ಅಂತ? ಯಾಕೆ ಅರ್ಲಿ ಸ್ಟೇಜಸ್ಸಲ್ಲಿ ಕ್ಯಾನ್ಸರ್ನ ಡಿಟೆಕ್ಟ್ ಮಾಡ್ಲಿಕ್ಕೆ ಆಗಲ್ಲ? ಈಗ ಶ್ವಾಸಕೋಶದ ಕ್ಯಾನ್ಸರ್ಗೆ ಬಂದಾಗ ಲಂಗ್ ಕ್ಯಾನ್ಸರ್ ಅಂದರೆ ಲಂಗ್ಸಲ್ಲಿ ಆಗ್ತಕ್ಕಂಥದ್ದು. ಅಂದರೆ ಲಂಗಲ್ಲಿ ಎರಡಿದೆ, ರೈಟ್ ಲಂಗ್ ಮತ್ತು ಲೆಫ್ಟ್ ಲಂಗ್. ರೈಟ್ ಲಂಗಲ್ಲಿ 3 ಲೋಬ್ ಇರುತ್ತೆ, ಲೆಫ್ಟ್ ಲಂಗಲ್ಲಿ 2 ಲೋಬ್ ಇರುತ್ತೆ. ಈಗ ಒಂದು ಭಾಗದಲ್ಲಿ ಕ್ಯಾನ್ಸರ್ ಶುರುವಾದಾಗ ಅದು ಯಾವುದೇ ಲಕ್ಷಣಗಳನ್ನು ಕೊಡದೇ ಇರ್ಬೋದು, ಸಿಂಪ್ಟಮ್ಸನ್ನು ಕೊಡದೇ ಇರ್ಬೋದು. ಹಾಗಾಗಿ ಆ ವ್ಯಕ್ತಿಗೆ ಯಾವುದೇ ಸಿಂಪ್ಟಮ್ಸ್ ಇರೋದಿಲ್ಲ. ಅದು ಉಲ್ಬಣವಾಗ್ತಾ ಅದು ಹರಡಿದಾಗ ಮಾತ್ರ ಲಕ್ಷಣಗಳನ್ನು ಕೊಡೋದ್ರಿಂದ ಕ್ಯಾನ್ಸರ್ನ ಆರಂಭಿಕ ಹಂತದಲ್ಲಿ ಕಂಡುಹಿಡಿಯೋದು ತುಂಬ ಕಷ್ಟ. ಅದು ಎಸ್ಪೆಷಲಿ ಲಂಗ್ ಕ್ಯಾನ್ಸರಲ್ಲಿ. ಯಾಕಂದರೆ ಸ್ಮೋಕಿಂಗ್ ಮಾಡ್ತಕ್ಕಂತಹ ವ್ಯಕ್ತಿಗೆ ಕೆಮ್ಮು ಸಾಧಾರಣವಾಗಿರ್ಬೋದು, ಹಾಗಾಗಿ ಅದನ್ನು ಅವರು ನಿರ್ಲಕ್ಷಿಸ್ಬೋದು, ಇಲ್ಲ ವೈದ್ಯರು ಕೂಡ ಅದನ್ನು ಪರಿಗಣಿಸದೇ ಇರ್ಬೋದು. ಹಾಗಾಗಿ ಸ್ಮೋಕಿಂಗ್ ಹೆಚ್ಚು ಮಾಡ್ತಕ್ಕಂತಹ ವ್ಯಕ್ತಿಯಲ್ಲಿ ಕೆಮ್ಮು ಜಾಸ್ತಿ ಆಗಿದ್ದೇ ಆದಲ್ಲಿ ಅಥವಾ ಕಫದಲ್ಲಿ ರಕ್ತ ಬಿದ್ದಿದ್ದೇ ಆದಲ್ಲಿ ನಾವು ಅದನ್ನು ಸಸ್ಪೆಕ್ಟ್ ಮಾಡಬೇಕಾಗತ್ತೆ. ಮತ್ತು ನಮ್ಮ ಕಾಂಪೆನ್ಸೇಟಿಂಗ್ ಕೆಪಾಸಿಟಿ ಏನಿದೆ ಬಾಡಿದು, ಅದು ತುಂಬ ಇರೋದ್ರಿಂದ
ಲಂಗ್ ಕ್ಯಾನ್ಸರ್ ಅರ್ಲಿ ಸ್ಟೇಜಸಲ್ಲಿ ಗೊತ್ತಾಗೋದಿಲ್ಲ. ಒಂದು ಲೋಬಲ್ಲಿ ಸ್ಟಾರ್ಟ್ ಆಗಿದ್ರೂ ಬೇರೆ ಎಲ್ಲ ಲೋಬ್ಸು ಅದರ ಫಂಕ್ಷನ್ನ ಕಾಂಪನ್ಸೇಟ್ ಮಾಡೋದ್ರಿಂದ ಮತ್ತು ಸಾಮಾನ್ಯ ಸಿಂಪ್ಟಮ್ಸ್ಗಳ ಜೊತೆಗೆ ಈ ಸಿಂಪ್ಟಮ್ಸ್ಗಳು ಬೆರೆಯೋದ್ರಿಂದ ಅದನ್ನು ಅರ್ಲಿ ಸ್ಟೇಜಲ್ಲಿ ಕಂಡುಹಿಡಿಯೋದು ಕಷ್ಟ ಆಗುತ್ತೆ. ಈಗ ಕೇವಲ ನಮ್ಮ ದೇಶದಲ್ಲಿ ಅಂತ ಅಲ್ಲ, ಈಗ ಬ್ರೆಸ್ಟ್ ಕ್ಯಾನ್ಸರ್ಗೆ ಬಂದಾಗ ನಮ್ಮ ದೇಶದಲ್ಲಿ ಅಡ್ವಾನ್ಸ್ ಸ್ಟೇಜಸಲ್ಲಿ ಗೊತ್ತಾಗುತ್ತೆ, ಪಾಶ್ಚಿಮಾತ್ಯ ದೇಶಗಳಲ್ಲಿ ಅರ್ಲಿ ಸ್ಟೇಜಸಲ್ಲಿ ಕಂಡುಹಿಡಿತಾರೆ, ಯಾಕೆಂದರೆ ಒಳ್ಳೆ ಸ್ಕ್ರೀನಿಂಗ್ ಪ್ರೋಗ್ರಾಮ್, ಮ್ಯಾಮೋಗ್ರಾಮ್ ಎಲ್ಲ ಮಾಡ್ತಾರೆ. ಆದರೆ ಲಂಗ್ ಕ್ಯಾನ್ಸರ್ಗೆ ಬಂದಾಗ ಕೇವಲ ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ, ಪಾಶ್ಚಿಮಾತ್ಯ ದೇಶಗಳಲ್ಲೂ ಕೂಡ ಇದು ಅಡ್ವಾನ್ಸ್ ಸ್ಟೇಜಸಲ್ಲೇ ಗೊತ್ತಾಗೋದು. ಅದು ದುರದೃಷ್ಟವಶಾತ್ 3B ಅಥವಾ 4th ಸ್ಟೇಜ್ ಅಂತ ಏನು ಹೇಳ್ತೀವಿ, ಆವಾಗ ಲಂಗ್ ಕ್ಯಾನ್ಸರ್ ಗೊತ್ತಾಗುತ್ತೆ. ಆರಂಭಿಕ ಹಂತಗಳಲ್ಲಿ ಇದನ್ನು ಕಂಡುಹಿಡಿಯೋದು ಕಷ್ಟ. ಇತ್ತೀಚಿನ ದಿನಗಳಲ್ಲಿ ಲಂಗ್ ಕ್ಯಾನ್ಸರ್ಗೂ ಕೂಡ ಸ್ಕ್ರೀನಿಂಗ್ ಬಂದಿದೆ. ಅಂದರೆ ಹೆವಿ ಸ್ಮೋಕರ್, ಅಂದರೆ 40 ಪ್ಯಾಕ್ ಇಯರ್ಸ್ ಅಂತ ಮಾಡ್ತಿರತಕ್ಕಂತಹ ವ್ಯಕ್ತಿ ವರ್ಷಕ್ಕೊಮ್ಮೆ ಲೋ ಡೋಸ್ CT ಸ್ಕ್ಯಾನ್ ಚೆಸ್ಟ್ ಮಾಡಿಸಿದ್ದೇ ಆದಲ್ಲಿ ಲಂಗ್ ಕ್ಯಾನ್ಸರ್ನ ಆರಂಭಿಕ ಹಂತದಲ್ಲಿ ಕಂಡುಹಿಡಿಬೋದು. ಆದರೆ 40 ಪ್ಯಾಕ್ ಇಯರ್ಸ್ ಸ್ಮೋಕಿಂಗ್ ಮಾಡ್ತಕ್ಕಂಥ ವ್ಯಕ್ತಿ ಅದನ್ನು ಸ್ಮೋಕಿಂಗ್ ಬಿಡೋದು ಒಳ್ಳೆಯದೇ ಹೊರತು ವರ್ಷ ಕಂಟಿನ್ಯೂ ಮಾಡಿ ಸ್ಮೋಕಿಂಗ್ ಮಾಡಿ ಸ್ಕ್ಯಾನ್ ಮಾಡಿಸೋದಕ್ಕಿಂತ ಬಿಡೋದು ಒಳ್ಳೆಯದು. ಆದರೆ ಬಿಡಲಿಕ್ಕೆ ಆಗೋದಿಲ್ಲ ಅಂತಂದು ಹೇಳಿದ್ರೆ ವರ್ಷಕ್ಕೊಮ್ಮೆ ಲೋ ಡೋಸ್ CT ಸ್ಕ್ಯಾನ್ ಮಾಡಿದ್ದೇ ಆದಲ್ಲಿ ಆರಂಭಿಕ ಹಂತದಲ್ಲಿ ಕಂಡುಹಿಡಿಬೋದು. ಇನ್ನು ನಾವು ಕೋವಿಡ್ ದಿನಗಳಲ್ಲಿ ಏನು ನೋಡಿದ್ದು ಅಂದರೆ, ಕೋವಿಡ್ ಇನ್ಫೆಕ್ಷನ್ಗೆ CT ಚೆಸ್ಟ್ ಮಾಡಿಸಿದಾಗ ಸಣ್ಣದಾದ ಗಡ್ಡೆಗಳು ಕಂಡು ಬರ್ತಕ್ಕಂಥದ್ದು, ಇದು ಆಕಸ್ಮಿಕವಾಗಿ ಕಂಡುಹಿಡಿತಕ್ಕಂಥದ್ದು. ಹಾಗಾಗಿ ಆರಂಭಿಕ ಹಂತದಲ್ಲಿ ಇದರ ಲಕ್ಷಣಗಳು ಬರದೇ ಇರೋದ್ರಿಂದ ಆರಂಭಿಕ ಹಂತದಲ್ಲಿ ಇದನ್ನು ಕಂಡುಹಿಡಿಯೋದು ಕಷ್ಟ. ಡಾಕ್ಟರ್, ಈಗ ಅರ್ಲಿ ಸ್ಟೇಜಲ್ಲಿ ಡಿಟೆಕ್ಟ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅಂತಂದಾಗ ಯಾವ ರೀತಿಯ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ನ ರೂಲ್ ಔಟ್ ಮಾಡಬೇಕಾಗತ್ತೆ? ಈಗ ಅರ್ಲಿ ಸ್ಟೇಜ್ ಸ್ಟಾರ್ಟಿಂಗಲ್ಲೇ ಆಗ್ತಾ ಇದೆ, ಒಂದ್ಸರಿ ಚೆಕ್ ಮಾಡಿಸ್ಕೊಳ್ಳೋದು ಬೆಟರು ಅಂತಂದರೆ ಯಾವ ರೀತಿಯ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಇರುತ್ತೆ ಡಾಕ್ಟರ್, ಲಕ್ಷಣಗಳು? ಈಗ ಆರಂಭಿಕ ಹಂತದಲ್ಲಿ ಅದನ್ನು ಗುರುತು ಹಿಡಿಯೋದು ಕಷ್ಟ ಇರೋದ್ರಿಂದ ಲಕ್ಷಣಗಳ ಬಗ್ಗೆ ನಾವು ಗಮನ ಹರಿಸಬೇಕಾಗತ್ತೆ. ಈಗ ಲಕ್ಷಣಗಳು ಅಂತ ಹೇಳಿದರೆ ಕೆಮ್ಮು ಸತತವಾಗಿ ಬರ್ತಕ್ಕಂಥದ್ದು, ಅಂದರೆ ಎಲ್ಲರಿಗೂ ಅಂತಲ್ಲ, ಈಗ 40 ವರ್ಷ 50 ವರ್ಷದ ನಂತರ ಸ್ಮೋಕಿಂಗ್ ಮಾಡ್ತಕ್ಕಂತಹ ವ್ಯಕ್ತಿ ಅಥವಾ ಸ್ಮೋಕಿಂಗ್ ಮಾಡದೇ ಇದ್ದರೂ ಕೂಡ ಸತತವಾಗಿ 2 ವಾರ ಕೆಮ್ಮಿದ್ದರೆ ಅದು TBಯ ಲಕ್ಷಣ ಆಗಿರ್ಬೋದು, ಕ್ಯಾನ್ಸರ್ನ ಲಕ್ಷಣ ಆಗಿರ್ಬೋದು, ಬೇರೆ ಏನೇ ಆಗಿರ್ಬೋದು. ಯಾವುದೇ ಒಂದು ಲಕ್ಷಣ 1 ವಾರ ಅಥವಾ 10 ದಿನಕ್ಕಿಂತ ಹೆಚ್ಚಾಗಿ ಅದು ಕಮ್ಮಿ ಆಗದೇ ಇದ್ದಲ್ಲಿ ಅದು ಕೇವಲ ವೈರಲ್ ಇನ್ಫೆಕ್ಷನಿಂದ ಆಗಿರೋದಿಲ್ಲ, ಸಿಂಪಲ್ ಇನ್ಫೆಕ್ಷನಿಂದ ಆಗಿರೋದಿಲ್ಲ, ಬೇರೆ ಯಾವುದಾದ್ರೂ ಕಾರಣಗಳು ಇರ್ಬೋದು. ಒಂದು ಸತತವಾಗಿ ಕೆಮ್ಮು ಬರ್ತಕ್ಕಂಥದ್ದು, ಇನ್ನೊಂದು ಕಫದಲ್ಲಿ ರಕ್ತ ಬೀಳುವಂಥದ್ದು. ಈಗ ಸ್ಮೋಕಿಂಗ್ ಮಾಡ್ತಕ್ಕಂತಹ ವ್ಯಕ್ತಿಗೆ ಕಫದಲ್ಲಿ ರಕ್ತ ಬಿದ್ದಿದ್ದೇ ಆದಲ್ಲಿ ಅದು ನಿರ್ಲಕ್ಷಿಸಬಾರ್ದು, ನೆಗ್ಲೆಕ್ಟ್ ಮಾಡದೆ ವೈದ್ಯರಲ್ಲಿ ಪರಿಶೀಲಿಸಿಕೊಳ್ಳಬೇಕು. ಇನ್ನು ಅಡ್ವಾನ್ಸ್ ಸ್ಟೇಜಸಲ್ಲಿ ಬರ್ತಕ್ಕಂಥದ್ದು ಕತ್ತಿನಲ್ಲಿ ಭಾಗದಲ್ಲಿ ಗಂಟು ಬರ್ತಕ್ಕಂಥದ್ದು, ಅದು ಲಿಂಫ್ ನೋಡ್ ಎನ್ಲಾರ್ಜ್ಮೆಂಟಿಂದ ಆಗಿರ್ಬೋದು, ಇಲ್ಲ ಬೋನ್ಗೆ ಹರಡಿದಾಗ, ಮೂಳೆಗೆ ಹರಡಿದಾಗ ಮೂಳೆ ನೋವಿನಿಂದ, ಬೆನ್ನು ನೋವಿನಿಂದ ಅವರು ಪ್ರೆಸೆಂಟ್ ಮಾಡ್ಬೋದು. ಹೀಗೆ ನಾನಾ ವಿಧದ ಸಿಂಪ್ಟಮ್ಸ್, ಅಂದರೆ ಲಕ್ಷಣಗಳು ಬಂದಾಗ ಕೆಮ್ಮು, ಕಫದಲ್ಲಿ ರಕ್ತ, ಕತ್ತಿನಲ್ಲಿ ಗಡ್ಡೆ ಅಥವಾ ಬೆನ್ನು ಮೂಳೆ ನೋವು, ಈ ರೀತಿಯಾದ ಲಕ್ಷಣಗಳಿರ್ಬೋದು. ಡಾಕ್ಟರ್, ಈಗ ಈ ರೀತಿ ಸಿಂಪ್ಟಮ್ಸ್ ಕಾಣಿಸ್ತಾ ಇದೆ, ಡಾಕ್ಟರ್ನ ರೀಚ್ ಆದರು ಅಂತಂದಾಗ ಕೆಲವೊಂದಷ್ಟು ಡಯಾಗ್ನೋಸ್ಟಿಕ್ ಟೆಸ್ಟ್ಗಳನ್ನ ರನ್ ಮಾಡ್ತೀರಿ, ಯಾವುದಾಗಿರುತ್ತೆ ಡಾಕ್ಟರ್ ಅದು? ಈಗ ಲಂಗ್ ಕ್ಯಾನ್ಸರ್ನ ನಾವು ಸಸ್ಪೆಕ್ಟ್ ಮಾಡಿದಾಗ ಫಸ್ಟು ಸಾಮಾನ್ಯವಾಗಿ ಮಾಡ್ತಕ್ಕಂಥದ್ದು ಚೆಸ್ಟ್ ಎಕ್ಸ್ರೇ. ಚೆಸ್ಟ್ ಎಕ್ಸ್ರೇಯಲ್ಲಿ ಒಂದು ಸಂಶಯ ಬರುತ್ತೆ, ಲಂಗ್ ಕ್ಯಾನ್ಸರ್ ಇರ್ಬೋದು ಅಥವಾ ಇಲ್ಲ ಅಂತ. ಆದರೆ ಚೆಸ್ಟ್ ಎಕ್ಸ್ರೇಲಿ ನಮಗೆ ಎಲ್ಲದೂ ಗೊತ್ತಾಗೋದಿಲ್ಲ. 30% ಚೆಸ್ಟ್ ಎಕ್ಸ್ರೇಸಲ್ಲಿ ಗಡ್ಡೆಗಳು ಮಿಸ್ ಆಗ್ಬೋದು. ಸೊ ಹಾಗಾಗಿ ಸಿಂಪಲ್ ನೆಕ್ಸ್ಟ್ ಇನ್ವೆಸ್ಟಿಗೇಷನ್ ಅಂದರೆ CT ಸ್ಕ್ಯಾನ್ ಚೆಸ್ಟ್. CT ಸ್ಕ್ಯಾನ್ ಮಾಡಿದ್ದೇ ಆದಲ್ಲಿ ಗಡ್ಡೆಗಳು ಮಿಸ್ ಆಗುವ ಚಾನ್ಸಸ್ ಕಡಿಮೆ ಇರುತ್ತೆ. ಆಗ ಅದು ಲಂಗ್ ಕ್ಯಾನ್ಸರ್ನ ಲಕ್ಷಣವೇ ಅಥವಾ ಸಿಂಪ್ಟಮ್ ಅಥವಾ ಸೈನ್ ಆಗಿದ್ದರೆ, ಅದು ಗಡ್ಡೆ ಏನಾದ್ರು ಕಂಡು ಬಂದಿದ್ದೇ ಆದಲ್ಲಿ ಅದನ್ನು ನಾವು ಬಯಾಪ್ಸಿ ಅಂತ ಮಾಡ್ತೇವೆ. ಟಿಶ್ಯೂ ಬಯಾಪ್ಸಿ ಅಂದರೆ ನೀಡಲ್ನ ಹಾಕಿ ಅದನ್ನು ಪರಿಶೀಲಿಸೋದು. ಅದನ್ನು ಟೆಸ್ಟ್ ಮಾಡಿದಾಗ ಅದು ಲಂಗ್ ಕ್ಯಾನ್ಸರ್ ಇದೆಯೋ ಇಲ್ಲ ಅನ್ನೋದು ಗೊತ್ತಾಗುತ್ತೆ. ಮತ್ತು ಲಂಗ್ ಕ್ಯಾನ್ಸರ್ಸಲ್ಲೂ ಕೂಡ ಸಾಕಷ್ಟು ರೀತಿಗಳಿವೆ. ಅದು ಯಾವ ರೀತಿಯ ಲಂಗ್ ಕ್ಯಾನ್ಸರ್, ಸ್ಮಾಲ್ ಸೆಲ್ ಲಂಗ್ ಕ್ಯಾನ್ಸರ್ ಆಗಿರ್ಬೋದು, ನಾನ್ ಸ್ಮಾಲ್ ಸೆಲ್ ಲಂಗ್ ಕ್ಯಾನ್ಸರ್ ಆಗಿರ್ಬೋದು, ಈ ರೀತಿಯಾದ ಯಾವ ಕ್ಯಾನ್ಸರ್ ಇದೆ ಅನ್ನೋದು ಕೂಡ ನಮಗೆ ಬಯಾಪ್ಸಿ ಮಾಡೋದ್ರಿಂದ ಗೊತ್ತಾಗುತ್ತೆ. ಸೊ ಬಯಾಪ್ಸಿ ಮಾಡೋದು ನಾವು ಡಯಾಗ್ನೋಸಿಸ್ ಮಾಡಲಿಕ್ಕೆ. ನಂತರ ಡಯಾಗ್ನೋಸ್ ಮಾಡಿದ ನಂತರ ಯಾವ ಸ್ಟೇಜಿನಲ್ಲಿ ಇದೆ ಲಂಗ್ ಕ್ಯಾನ್ಸರ್ ಅಂತ ಹೇಳಲಿಕ್ಕೆ PET CT ಸ್ಕ್ಯಾನ್ ಅಂತ ಮಾಡ್ತೀವಿ. ಹೋಲ್ ಬಾಡಿ PET CT ಸ್ಕ್ಯಾನ್ ಮಾಡಿದ್ದೇ ಆದಲ್ಲಿ ಲಂಗ್ ಕ್ಯಾನ್ಸರ್ ಕೇವಲ ಶ್ವಾಸಕೋಶದಲ್ಲಿದೆಯೋ, ಇಲ್ಲ ಲಿಂಫ್ ನೋಡ್ಸ್ಗೆ ಹೋಗಿದೆಯೋ, ಇಲ್ಲ ಲಿವರ್ ಅಥವಾ ಬೋನ್ ಅಥವಾ ಬ್ರೈನ್ಗೆ ಹೋಗಿದೆಯೋ ಅನ್ನೋದು ತಿಳಿದು ಬರುತ್ತೆ. ಹಾಗಾಗಿ ಈಗ ಕೆಮ್ಮು ಸತತವಾಗಿ ಬರ್ತಕ್ಕಂಥದ್ದು, ಕಫದಲ್ಲಿ ರಕ್ತ ಬೀಳ್ತಕ್ಕಂಥದ್ದು, ವಾಯ್ಸ್ ಚೇಂಜ್ ಆಗ್ತಕ್ಕಂಥದ್ದು, ಹೋರ್ಸ್ನೆಸ್ ಆಫ್ ವಾಯ್ಸ್, ಈ ಥರ ಲಕ್ಷಣಗಳಿದ್ದರೆ ನಾವು ಸಸ್ಪೆಕ್ಟ್ ಮಾಡಿ CT ಸ್ಕ್ಯಾನ್ ಮಾಡಿ, ಬಯಾಪ್ಸಿ ಮಾಡಿ, ನಂತರ PET CT ಸ್ಕ್ಯಾನ್ ಮಾಡಿ ಅದರ ಬಗ್ಗೆ ನಿರ್ಧರಿಸ್ತೇವೆ. ಓಕೆ ಡಾಕ್ಟರ್, ಇನ್ನು ಆಫ್ಟರ್ ಡಯಾಗ್ನೋಸ್ಟಿಕ್ ಮೆಷರ್ಸ್ ಡಾಕ್ಟರ್, ಡಯಾಗ್ನೋಸ್ ಆದಮೇಲೆ ಲಂಗ್ ಕ್ಯಾನ್ಸರ್ ಇದೆ ಅಂತ ಕನ್ಫರ್ಮ್ ಆದಮೇಲೆ ಯಾವ ರೀತಿಯ ಟ್ರೀಟ್ಮೆಂಟ್ ಆಪ್ಷನ್ಸ್ ಅವರಿಗೆ ಅವೈಲೇಬಲ್ ಇರುತ್ತೆ ಡಾಕ್ಟರ್? ಲೈಕ್ ಸ್ಟೇಜ್ ವೈಸು ಟ್ರೀಟ್ಮೆಂಟ್ ಕೂಡ ಡಿಫರ್ ಆಗ್ತಾ ಹೋಗುತ್ತಾ? ಹೌದು, ನೀವು ಹೇಳಿದ್ದು ನಿಜ. ಸ್ಟೇಜ್ ವೈಸ್ ಕೂಡ ಟ್ರೀಟ್ಮೆಂಟ್ ನಿರ್ಧರಿಸ್ತೇವೆ. ಲಂಗ್ ಕ್ಯಾನ್ಸರ್ ಅಂತ ಗೊತ್ತಾಗಿದ್ದೇ ಆದಲ್ಲಿ ಅದು ಯಾವ ರೀತಿಯ ಲಂಗ್ ಕ್ಯಾನ್ಸರ್ ಅನ್ನೋದನ್ನು ನಾವು ಸಮರ್ಪಕವಾಗಿ ಕಂಡುಹಿಡಿಯೋದು ಮುಖ್ಯ ಆಗುತ್ತೆ. ಯಾಕೆಂದರೆ ಲಂಗ್ ಕ್ಯಾನ್ಸರ್ಲಿ ಮುಖ್ಯವಾಗಿ 2 ವಿಧಗಳಿವೆ. ಒಂದು ಸ್ಮಾಲ್ ಸೆಲ್ ಲಂಗ್ ಕ್ಯಾನ್ಸರ್ ಮತ್ತು ಇನ್ನೊಂದು ನಾನ್ ಸ್ಮಾಲ್ ಸೆಲ್ ಲಂಗ್ ಕ್ಯಾನ್ಸರ್ ಅಂತ. ಸ್ಮಾಲ್ ಸೆಲ್ ಲಂಗ್ ಕ್ಯಾನ್ಸರಲ್ಲಿ 100% ಜನ ಸ್ಮೋಕರ್ಸ್ ಆಗಿರ್ತಾರೆ, ಅದರ ಟ್ರೀಟ್ಮೆಂಟ್ ಬೇರೆ ಆಗಿರುತ್ತೆ. ಮತ್ತು ಸ್ಮಾಲ್ ಸೆಲ್ ಲಂಗ್ ಕ್ಯಾನ್ಸರ್ನ ನಾವು ಸ್ಟೇಜ್ 1, 2, 3, 4 ಅಂತ ಹೇಳೋದಿಲ್ಲ.
ಲಿಮಿಟೆಡ್ ಸ್ಟೇಜ್ ಮತ್ತು ಎಕ್ಸ್ಟೆನ್ಸಿವ್ ಸ್ಟೇಜ್ ಅಂತ ಹೇಳ್ತೇವೆ. ಅದಕ್ಕೆ ಟ್ರೀಟ್ಮೆಂಟ್ ಬೇರೆ ಆಗಿರುತ್ತೆ. ಇನ್ನು ನಾನ್ ಸ್ಮಾಲ್ ಸೆಲ್ ಲಂಗ್ ಕ್ಯಾನ್ಸರ್, ನಾವೀಗ 100 ಜನ ಲಂಗ್ ಕ್ಯಾನ್ಸರ್ ಪೇಷಂಟ್ ನೋಡಿದ್ರೆ 90% ನಾನ್ ಸ್ಮಾಲ್ ಸೆಲ್ಲೇ ಇರ್ತಾರೆ, ಕೇವಲ 10% ಮಾತ್ರ ಸ್ಮಾಲ್ ಸೆಲ್ ಇರ್ತಾರೆ. 90% ನಾನ್ ಸ್ಮಾಲ್ ಸೆಲ್ಲಲ್ಲೂ ಕೂಡ ವಿವಿಧ ರೀತಿಗಳಿವೆ. ಈಗ ಅಡಿನೋ ಕಾರ್ಸಿನೋಮಾ ಅಂತ ಇರ್ಬೋದು, ಸ್ಕ್ವಾಮಸ್ ಸೆಲ್ ಕಾರ್ಸಿನೋಮಾ ಅಂತ ಇರ್ಬೋದು, ಅದರಲ್ಲೂ ಬೇರೆ ಬೇರೆ ರೀತಿಗಳಿವೆ. ಅದು ಬಯಾಪ್ಸಿಯಿಂದ ಕಂಡು ಬರುತ್ತೆ. ಅದರ ನಂತರ ನಾವು ಯಾವ ಸ್ಟೇಜ್ನಲ್ಲಿ ಪೇಷಂಟ್ ಇದ್ದಾರೆ ಅನ್ನೋದನ್ನ ಪೆಟ್ ಸಿ ಟಿ ಮಾಡಿ ನಿರ್ಧರಿಸ್ತೇವೆ. ಸೊ ಸ್ಟೇಜ್ 1 ಆಗಿದ್ದೆ ಅದಲ್ಲಿ, ಅಂದರೆ ಕೇವಲ ಒಂದೇ ಒಂದು ಲೋಬ್, ನಾನು ಮೊದಲೇ ತಿಳಿಸಿದ ಹಾಗೆ ರೈಟ್ ಲಂಗಲ್ಲಿ 3 ಲೋಬ್ ಇರುತ್ತೆ, ಲೆಫ್ಟ್ ಲಂಗಲ್ಲಿ 2 ಲೋಬ್ ಇರುತ್ತೆ. ಈಗ ಕೇವಲ ಒಂದೇ ಒಂದು ಲೋಬಲ್ಲಿ ಗಡ್ಡೆ ಇದೆ, ಬೇರೆ ಎಲ್ಲಿಯೂ ಅದು ಹರಡಿಲ್ಲ ಅಂತ ಹೇಳಿದರೆ ಅದಕ್ಕೆ ಸ್ಟೇಜ್ 1 ಅಂತ ಹೇಳ್ತೀವಿ. ಅದು ಲಿಮಿಟೆಡ್ ಸ್ಟೇಜ್ ಅಥವಾ ಲೋಕಲೈಸ್ಡ್ ಡಿಸೀಸ್ ಆಗಿರುತ್ತೆ. ಅದಕ್ಕೆ ಶಸ್ತ್ರಚಿಕಿತ್ಸೆಯಿಂದ ಸಂಪೂರ್ಣವಾಗಿ ಗುಣಪಡಿಸಬಹುದು. ಸ್ಟೇಜ್ 1 ಮತ್ತು ಸ್ಟೇಜ್ 2ಗೆ ಏನಿದೆ, ಶಸ್ತ್ರಚಿಕಿತ್ಸೆಯಿಂದ ಅದನ್ನು ಸಂಪೂರ್ಣವಾಗಿ ಲೋಬನ್ನು ತೆಗೆದಿದ್ದೇ ಆದಲ್ಲಿ ಅದನ್ನು ಸಂಪೂರ್ಣವಾಗಿ ಗುಣಪಡಿಸಬಹುದು. ಸ್ಟೇಜ್ 3ಗೆ ಬಂದಾಗ ಅದರಲ್ಲಿ ತುಂಬ ಕಾಂಟ್ರವರ್ಸಿ ಮತ್ತು ನಿಟಿಗ್ರಿಟೀಸ್ ಇರುತ್ತೆ. ಕೆಲವೊಮ್ಮೆ ಫಸ್ಟ್ ಕೀಮೊಥೆರಪಿ ಅಥವಾ ಇಮ್ಯುನೊಥೆರಪಿ ಮಾಡಿ ಅದನ್ನು ಕಡಿಮೆ ಮಾಡಿ ನಂತರ ಸರ್ಜರಿ ಮಾಡ್ತೇವೆ. ಕೆಲವೊಮ್ಮೆ ಸರ್ಜರಿ ಮಾಡಲಿಕ್ಕೆ ಆಗೋದಿಲ್ಲ ಅಂದರೆ ಕೀಮೋ ಮತ್ತು ರೇಡಿಯೇಷನ್ ಎರಡನ್ನೂ ಒಟ್ಟಿಗೆ ಕೊಟ್ಟು ಅದನ್ನು ಕಮ್ಮಿ ಮಾಡಲಿಕ್ಕೆ ಅಥವಾ ಕ್ಯೂರ್ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ. ಇನ್ನು ಸ್ಟೇಜ್ 4 ಆಗಿದ್ದೆ, ಅದರಲ್ಲಿ ಸರ್ಜರಿಯ ಅಂದರೆ ಶಸ್ತ್ರಚಿಕಿತ್ಸೆಯ ರೋಲ್ ಅಷ್ಟು ಇರೋದಿಲ್ಲ. ಸ್ಟೇಜ್ 4ಅಲ್ಲಿ ವಿವಿಧವಾದ ಚಿಕಿತ್ಸೆಗಳಿವೆ, ಅದನ್ನು ನಾವು ಡಿಸ್ಕಸ್ ಮಾಡ್ಬೋದು. ಎಸ್ ಡಾಕ್ಟರ್, ಮತ್ತಷ್ಟು ಡೀಟೇಲ್ಸನ್ನು ಕೇಳಿ ತಿಳ್ಕೊತೀನಿ. ಅದಕ್ಕೂ ಮುಂಚೆ ಒಂದು ಬ್ರೇಕ್ ತೊಗೊಂಡು ಬರೋಣ. ಆಯುಷ್ಮಾನ್ ಭವ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ. ವಿರಾಮದ ಬಳಿಕ ಆಯುಷ್ಮಾನ್ ಭವ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಎಸ್ ಡಾಕ್ಟರ್, ನೀವು ಆಗಲೇ ಮಾತಾಡ್ತಾ ಈ ಸ್ಟೇಜ್ 4 ರೀಚ್ ಆದಮೇಲೆ ಸರ್ಜರಿ ಅವಶ್ಯಕತೆ ಇರೋದಿಲ್ಲ, ಬೇರೆ ರೀತಿಯ ಟ್ರೀಟ್ಮೆಂಟ್ಸ್ ಇರುತ್ತೆ ಅಂತ ಹೇಳಿದ್ರಿ. ಯಾವ ಟ್ರೀಟ್ಮೆಂಟ್ ಅವೈಲೇಬಲ್ ಇರುತ್ತೆ ಡಾಕ್ಟರ್? ಈಗ ಸ್ಟೇಜ್ 4ಗೆ ಬಂದಿದ್ದೆ ಆದಲ್ಲಿ ಬಹಳಷ್ಟು ಜನ ಲಂಗ್ ಕ್ಯಾನ್ಸರ್ ನಾವು ನೋಡೋದು ಸ್ಟೇಜ್ 4ನಲ್ಲಿ. ಈಗ ಅವರಿಗೆ ಸಿಂಪ್ಟಮ್ಸ್ ಇದೆ ಅನ್ನೋ ಅಷ್ಟೊತ್ತಿಗೆ ತುಂಬ ತಡವಾಗಿರುತ್ತೆ, ಇಲ್ಲ ಪೆಟ್ ಸ್ಕ್ಯಾನ್ ಮಾಡಿದಾಗ ಆಲ್ರೆಡಿ ಬೋನಲ್ಲಿ ಅಥವಾ ಲಿವರಲ್ಲಿ ಅದು ಹರಡಿರುತ್ತೆ. ಹಾಗಾಗಿ ಸ್ಟೇಜ್ 4ಅಲ್ಲಿ ನಾವು ಸಾಮಾನ್ಯವಾಗಿ ನೋಡ್ತಕ್ಕಂಥದ್ದು. ಸ್ಟೇಜ್ 4 ಲಂಗ್ ಕ್ಯಾನ್ಸರ್ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ಸ್ ಆಗಿದೆ. ಈಗ ಟಿಶ್ಯೂಯಲ್ಲಿ ಏನು ನೋಡ್ತೀವಿ, ಬಯಾಪ್ಸಿ ಮಾಡಿದ ನಂತರ ಅದು ಅಡಿನೋ ಕಾರ್ಸಿನೋಮಾ, ಮೋಸ್ಟ್ ಕಾಮನ್ ಅಂದರೆ ಅಡಿನೋ ಕಾರ್ಸಿನೋಮಾ ಅಂತ ಇರುತ್ತೆ. ಬಹಳಷ್ಟು ಜನರಲ್ಲಿ ಟಾರ್ಗೆಟ್ಸ್ ಇರುತ್ತೆ. 50 to 60% ಜನರಲ್ಲಿ ಟಾರ್ಗೆಟ್ ಅಂತ ಇರುತ್ತೆ. ಅಂದರೆ ಟ್ಯೂಮರ್ ಮೇಲೆ ಟಾರ್ಗೆಟ್ ಎಕ್ಸ್ಪ್ರೆಸ್ ಆಗಿದ್ದರೆ ಆ ಟಾರ್ಗೆಟೆಡ್ ಟ್ರೀಟ್ಮೆಂಟ್ ಕೊಟ್ಟರೆ ಅದರ ಚಿಕಿತ್ಸೆ ತುಂಬ ಸಮರ್ಪಕವಾಗಿರುತ್ತೆ ಮತ್ತು ರೋಗಿ ಸಂಪೂರ್ಣವಾಗಿ ಸರಿಯಾಗಿ ಅಥವಾ ಬಹಳ ವರ್ಷಗಳ ಕಾಲ ಬದುಕಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಟಾರ್ಗೆಟ್ ಐಡೆಂಟಿಫಿಕೇಷನ್ ಅಂತ ಏನು ಹೇಳ್ತೀವಿ ಅದು ಮುಖ್ಯವಾಗಿರುತ್ತೆ. ಟಿಶ್ಯೂಯಲ್ಲಿ ನಾವು ಎಲ್ಲರಿಗೂ, ಈಗ ಲಂಗ್ ಕ್ಯಾನ್ಸರಲ್ಲಿ ಎಲ್ಲರಿಗೂ ಮಾಡ್ತಕ್ಕಂತಹ ಒಂದು ಟೆಸ್ಟ್ ಅಂತಂದರೆ NGS ಅಂತ, ಅಂದರೆ ನೆಕ್ಸ್ಟ್ ಜನರೇಷನ್ ಸೀಕ್ವೆನ್ಸಿಂಗ್. ಆ ಟೆಸ್ಟ್ನಲ್ಲಿ ಪೇಷಂಟ್ಗೆ, ರೋಗಿಗೆ ಟಾರ್ಗೆಟ್ಸ್ ಇದೆಯೋ ಇಲ್ಲ ಅಂತ ಗೊತ್ತಾಗುತ್ತೆ. ಹೆಚ್ಚಾಗಿ ಈ ನಾನ್ ಸ್ಮೋಕರ್ಸಲ್ಲಿ ಟಾರ್ಗೆಟ್ ಇರೋದು ಸಾಮಾನ್ಯವಾಗಿ ಕಂಡುಬರುತ್ತೆ. ಅದರಲ್ಲಿ ಸಾಕಷ್ಟು ಟಾರ್ಗೆಟ್ಸ್ಗಳಿವೆ. EGFR ಅಂತ ಇರ್ಬೋದು, ALK ಅಂತ ಇರ್ಬೋದು, ROS ಅಂತ ಇರ್ಬೋದು, ಹೀಗೆ ಸಾಕಷ್ಟು ಟಾರ್ಗೆಟ್ಸ್ ಇದೆ. ಮೊದಲೆಲ್ಲ ಏನಾಗ್ತಾ ಇತ್ತು, ಎಲ್ಲ ಸ್ಟೇಜ್ 4ಅಲ್ಲೂ ಕೇವಲ ಕೀಮೊಥೆರಪಿ ಮಾತ್ರ ಇತ್ತು. ಆಗ ಬಹಳಷ್ಟು ಜನ ಕ್ಯೂರ್ ಆಗ್ತಾ ಇರಲಿಲ್ಲ ಅಥವಾ ಬಹಳಷ್ಟು ಸರ್ವೈವ್ ಆಗ್ತಾ ಇರಲಿಲ್ಲ. ಈವನ್ 5 year ಸರ್ವೈವಲ್ ವಾಸ್ 0%. ಅಂದರೆ ಇವತ್ತು ಡಯಾಗ್ನೋಸ್ ಆದರೆ ಇಂದಿನಿಂದ 5 ವರ್ಷ ಬದುಕಿರೋರು ಯಾರೂ ಇರ್ತಿರಲಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಎಷ್ಟೊಂದು ಬೆಳವಣಿಗೆಗಳಾಗಿ 5 year ಸರ್ವೈವಲ್ ಏನಾಗಿದೆ 30% ಆಗಿದೆ. ಅಂದರೆ ಸ್ಟೇಜ್ 4ಅಲ್ಲೂ ಕೂಡ 30% ಜನ 5 years ಆ್ಯಂಡ್ ಬಿಯಾಂಡ್ ಸರ್ವೈವ್ ಆಗ್ತಾರೆ. ಅದೆಲ್ಲ ಈ ಟಾರ್ಗೆಟ್ಸ್ ಐಡೆಂಟಿಫೈ ಮಾಡಿ ಆ ಟಾರ್ಗೆಟೆಡ್ ಥೆರಪಿ ಬಂದಿರೋದ್ರಿಂದನೇ ಆಗಿದೆ. ಕೇವಲ ಕೀಮೊಥೆರಪಿ ಅಷ್ಟೇ ಅಲ್ಲ, ಟಾರ್ಗೆಟೆಡ್ ಥೆರಪಿಯಿಂದನೂ ಇದನ್ನು ಸಂಪೂರ್ಣವಾಗಿ ಕಂಟ್ರೋಲ್ ಮಾಡ್ಬೋದು. ಕೆಲವೊಬ್ಬರಿಗೆ ಯಾರಿಗೂ ಟಾರ್ಗೆಟ್ಸ್ ಸಿಕ್ಕಿಲ್ಲ ಅಂತ ಹೇಳಿದರೆ, ಯಾವುದೇ ಟಾರ್ಗೆಟ್ ಸಿಕ್ಕಿಲ್ಲ ಅಂತಂತಹ ವ್ಯಕ್ತಿಗೆ ಕೀಮೊಥೆರಪಿಯನ್ನು ಕೊಡ್ತೇವೆ. ಇನ್ನು ಕೀಮೊಥೆರಪಿ ಅಷ್ಟೇ ಅಲ್ಲ, ಇತ್ತೀಚಿನ ದಿನಗಳಲ್ಲಿ ಇನ್ನೊಂದು ಬೆಳವಣಿಗೆ ಆಗಿರ್ತಕ್ಕಂಥದ್ದು ಲಂಗ್ ಕ್ಯಾನ್ಸರ್ ಅಂದರೆ ಇಮ್ಯುನೊಥೆರಪಿ. ಇದು ಹೆಚ್ಚಾಗಿ ಸ್ಮೋಕರ್ಸಲ್ಲಿ ವರ್ಕ್ ಆಗುತ್ತೆ ಮತ್ತು ಟಾರ್ಗೆಟ್ಸ್ ಇಲ್ಲದೆ ಇರೋರಿಗೆ ವರ್ಕ್ ಆಗುತ್ತೆ. ಅವರಲ್ಲಿ ಇಮ್ಯುನೊಥೆರಪಿ, ಅದರಲ್ಲಿ ಕೆಲವೊಂದು ಟೆಸ್ಟ್ಗಳಿದೆ, PD-L1 TMB ಅಂತೆಲ್ಲ ಟೆಸ್ಟ್ ಇದೆ. ಆ ಟೆಸ್ಟ್ಗಳು ಹೆಚ್ಚಾಗಿ ಕಂಡುಬಂದಲ್ಲಿ ಇಮ್ಯುನೊಥೆರಪಿಯನ್ನು ಸಮರ್ಪಕವಾಗಿ ಬಳಸಿದ್ದೇ ಆದಲ್ಲಿ ಬಹಳಷ್ಟು ವರ್ಷ ಲಂಗ್ ಕ್ಯಾನ್ಸರ್ನ ಕಂಟ್ರೋಲ್ ಮಾಡ್ಬೋದು. ಕ್ಯೂರ್ ಮಾಡದೇ ಇದ್ದರೂ ಕೂಡ ಕಂಟ್ರೋಲ್ ಮಾಡ್ಬೋದು. ಓಕೆ ಡಾಕ್ಟರ್, ಇದರ ಜೊತೆಗೆ ಈಗ ಕ್ಯಾನ್ಸರ್ನಲ್ಲಿ ಒಂದಷ್ಟು ಬ್ರೇಕ್ ಥ್ರೂಸ್ ಆಗಿದೆ, ಅಡ್ವಾನ್ಸ್ಮೆಂಟ್ ಟ್ರೀಟ್ಮೆಂಟಲ್ಲಿ ತುಂಬ ಆಗಿದೆ ಅಂತ ಹೇಳ್ತೀರಿ. ಸೊ ವಾಟ್ ಇಸ್ ಇಟ್ ಡಾಕ್ಟರ್? ಯಾವ ರೀತಿಯ ಅಡ್ವಾನ್ಸ್ಮೆಂಟ್ಗಳಾಗಿದೆ ಮತ್ತು ಈ ಬ್ರೇಕ್ ಥ್ರೂಗಳಿಂದ ಟ್ರೀಟ್ಮೆಂಟ್ ಎಷ್ಟು ಇಂಪ್ರವೈಸ್ ಆಗಿದೆ ಡಾಕ್ಟರ್? ಈಗ ನಾವು ಬ್ರೇಕ್ ಥ್ರೂನ ಸಾಕಷ್ಟು ಮೂರು ರೀತಿಯಲ್ಲಿ ವಿಂಗಡಿಸ್ಬೋದು. ಒಂದು ಶಸ್ತ್ರಚಿಕಿತ್ಸೆಯಲ್ಲಿ ಬ್ರೇಕ್ ಥ್ರೂ ಅಂದರೆ ಈಗ ಕೀ ಹೋಲ್ ಸರ್ಜರಿ ಅಂತ ಏನಿದೆ, ವಿಡಿಯೋ ಅಸಿಸ್ಟೆಡ್ ಥೊರೆಕೋಸ್ಕೋಪಿಕ್ ಸರ್ಜರಿ ಅಥವಾ ರೊಬೊಟಿಕ್ ಸರ್ಜರಿಯಿಂದ ಶಸ್ತ್ರಚಿಕಿತ್ಸೆ ತುಂಬ ಸುಲಭವಾಗಿದೆ, ಪೇಷಂಟ್ಸ್ಗೆ ತುಂಬ ಹೆಲ್ಪ್ ಆಗಿದೆ. ಕೆಲವೇ ದಿನಗಳಲ್ಲಿ ಅವರು ಡಿಸ್ಚಾರ್ಜ್ ಆಗ್ಬೋದು ಮತ್ತು ವೂಂಡ್ ಹೀಲಿಂಗ್ ಪ್ರಾಬ್ಲಮ್ ಇರೋದಿಲ್ಲ, ಶ್ವಾಸಕೋಶದ ರಿಕವರಿ ಕೂಡ ಬೇಗ ಆಗುತ್ತೆ. ಇದು ಶಸ್ತ್ರಚಿಕಿತ್ಸೆಯಲ್ಲೇ ಆಗಿರ್ತಕ್ಕಂತಹ ಬೆಳವಣಿಗೆ.
ಇನ್ನು ಎಕ್ಸ್ರೇ ರೇಡಿಯೋಥೆರಪಿಯಲ್ಲಿ ಆಗಿರ್ತಕ್ಕಂತಹ ಬೆಳವಣಿಗೆಗಳು ಅಂದರೆ ತುಂಬ ಅಡ್ವಾನ್ಸ್ಡ್ ಟೆಕ್ನಿಕ್ಸ್, ಪ್ಲಾನಿಂಗ್ ಆಗಿರ್ಬೋದು, ನ್ಯೂ ಟೆಕ್ನಿಕ್ಸ್ ಇರ್ಬೋದು, IMRT ಅಂತ ಇರ್ಬೋದು, IGRT ಅಂತ ಇರ್ಬೋದು. ಯಾಕಂದರೆ ನಾವು ರೇಡಿಯೋಥೆರಪಿ ಕೊಡುವಾಗ ಶ್ವಾಸಕೋಶದಲ್ಲಿ ಬೇರೆ ಅಂಗಗಳ ಥರ ಇರೋದಿಲ್ಲ. ಯಾಕಂದರೆ ಶ್ವಾಸಕೋಶ ಯಾವಾಗಲೂ ಮೂಮೆಂಟ್ ಆಗ್ತಾ ಇರುತ್ತೆ, ಇನ್ಸ್ಪಿರೇಷನ್ ಎಕ್ಸ್ಪಿರೇಷನ್ನ ಜೊತೆಗೆ. ಹಾಗಾಗಿ ಟ್ಯೂಮರ್ ಕೂಡ ಮೇಲೆ ಕೆಳಗೆ ಹೋಗ್ತಾ ಇರುತ್ತೆ. ಹಾಗಾಗಿ ಅದು ನಿರ್ದಿಷ್ಟವಾಗಿ ಕೊಡಬೇಕಂದ್ರೆ ಪ್ರತಿಯೊಂದು ಮೂಮೆಂಟ್ಗೂ ಅದನ್ನು ಸ್ಕ್ಯಾನ್ ತಗೊಂಡು ನೋಡಬೇಕಾಗತ್ತೆ. ಹಾಗಾಗಿ ಅದರಲ್ಲಿ ತುಂಬ ಅಡ್ವಾನ್ಸಸ್ ಆಗಿದೆ. IMRT ಅಂತ ಇರ್ಬೋದು, IGRT ಅಂತ ಇರ್ಬೋದು. ಹೀಗೆ ರೇಡಿಯೋಥೆರಪಿಯಲ್ಲಿ ಅಡ್ವಾನ್ಸಸ್ ಆಗಿದೆ. ಇನ್ನು ಕೀಮೊಥೆರಪಿಗೆ ಬಂದಿದ್ದೇ ಆದಲ್ಲಿ ಜನರಲಿ ಮೊದಲೇನಾಗ್ತಾ ಇತ್ತು, ಎಲ್ಲರಿಗೂ ಒಂದೇ ಕೀಮೊಥೆರಪಿ ಅಂತ ಇರ್ತಾಯಿತ್ತು ಲಂಗ್ ಕ್ಯಾನ್ಸರ್ಲಿ. ಈಗ ಅಡಿನೋಕಾರ್ಸಿನೋಮಾಗೆ ಬೇರೆ ಕೀಮೊಥೆರಪಿ ಇದೆ, ಸ್ಮಾಲ್ ಸೆಲ್ಗೆ ಬೇರೆ ಕೀಮೊಥೆರಪಿ, ಸ್ಕ್ವಾಮಸ್ ಸೆಲ್ಗೆ ಬೇರೆ ಕೀಮೊಥೆರಪಿ ಇದೆ. ಮತ್ತು ಎಲ್ಲರಿಗೂ ಕೀಮೊಥೆರಪಿ ಬೇಕಾಗೋದಿಲ್ಲ. ನಾನು ಆಗಲೇ ತಿಳಿಸಿದ ಹಾಗೆ ಟಾರ್ಗೆಟ್ ಇರೋರಿಗೆ ಕೇವಲ ಟಾರ್ಗೆಟೆಡ್ ಥೆರಪಿ ಸಾಕಾಗುತ್ತೆ. ಇನ್ನು ಕೀಮೊಥೆರಪಿ ಜೊತೆಗೆ ಕೆಲವೊಬ್ಬರಿಗೆ ಇಮ್ಯುನೊಥೆರಪಿ ಕೊಡ್ತೇವೆ, ಕೆಲವೊಮ್ಮೆ ಕೇವಲ ಇಮ್ಯುನೊಥೆರಪಿ ಕೊಡ್ತೇವೆ. ಇದು ಎಲ್ಲ ವಿಭಾಗಗಳಲ್ಲಿ ಆಗಿರ್ತಕ್ಕಂತಹ ಬೆಳವಣಿಗೆ. ಶಸ್ತ್ರಚಿಕಿತ್ಸೆ ಆಗಿರ್ಬೋದು, ರೇಡಿಯೇಷನ್ ಆಂಕಾಲಜಿ ಆಗಿರ್ಬೋದು, ಮೆಡಿಕಲ್ ಆಂಕಾಲಜಿ ಆಗಿರ್ಬೋದು, ಮಾಲಿಕ್ಯುಲರ್ ಆಂಕಾಲಜಿ ಆಗಿರ್ಬೋದು. ಇದು ಆಗಿರ್ತಕ್ಕಂತಹ ಬೆಳವಣಿಗೆಗಳು. ಕ್ಯಾನ್ಸರ್ ಅಂದಾಕ್ಷಣ ಆ ವ್ಯಕ್ತಿ ಅಲ್ಲದೆ ಆತನ ಫ್ಯಾಮಿಲಿ ಮೆಂಬರ್ಸ್ ಕೂಡ ಎಮೋಷನಲಿ ಸಾಕಷ್ಟು ವೀಕ್ ಆಗಿಬಿಟ್ಟಿರ್ತಾರೆ. ಮೆಂಟಲ್ ಹೆಲ್ತ್ ಕೂಡ ಜೊತೆಲಿ ಹಾಳಾಗ್ತಾ ಬರುತ್ತೆ. ಬಿಕಾಸ್ ಅವರು ಆ ಮನೆಗೆ ದುಡಿಯೋ ವ್ಯಕ್ತಿ ಆಗಿದ್ರೆ ಅವ್ರಿಗೆ ಕ್ಯಾನ್ಸರ್ ಆಯಿತು ಅಂದರೆ ಇಡೀ ಮನೆ ಸಫರ್ ಮಾಡಬೇಕಾಗತ್ತೆ, ಅಥವಾ ಮನೇಲಿ ಯಾರಿಗಾದ್ರೂ ಆಯಿತು ಅಂತಂದರೆ ಹೋಲ್ ಫ್ಯಾಮಿಲಿ ಮೆಂಬರ್ಸ್ ಸಫರ್ ಮಾಡ್ತಿರ್ತಾರೆ. ಸೊ ಹೀಗಿದ್ದಾಗ ಎಮೋಷ್ನಲ್ ಸಪೋರ್ಟ್ ಅನ್ನೋದು ಅವರ ಎಮೋಷನ್ಸನ್ನು ಮ್ಯಾನೇಜ್ ಮಾಡೋದಕ್ಕೆ ಹೇಗೆ ಹೆಲ್ಪ್ ಮಾಡ್ತೀರಿ ಡಾಕ್ಟರ್? ನೀವು ಹೇಳೋದು ಅಕ್ಷರಶಃ ಸಹಜ. ಈಗ ಕ್ಯಾನ್ಸರ್ನ ಚಿಕಿತ್ಸೆ ಅಂದರೆ ಕೇವಲ ಶಸ್ತ್ರಚಿಕಿತ್ಸೆ ಮಾಡೋದು, ಕೀಮೊಥೆರಪಿ ಕೊಡೋದು, ಇಮ್ಯುನೊಥೆರಪಿ ಕೊಡೋದು, ಟಾರ್ಗೆಟೆಡ್ ಥೆರಪಿ ಕೊಡೋದು ಅಷ್ಟೇ ಅಲ್ಲ. ಅದು ಕೇವಲ 10% ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ಅದು ಟೆಕ್ನಿಕಲ್ ಆಗಿ ಮಾಡ್ತಕ್ಕಂಥದ್ದು, ಎಲ್ಲ ಥರ ಎಕ್ಸ್ಪರ್ಟೀಸ್ ಇದೆ, ಇನ್ಫಾರ್ಮೇಷನ್ ಇದೆ, ಎಲ್ಲರೂ ಮಾಡ್ಬೋದು. ಆದರೆ ಈ ಎಮೋಷನಲ್ ಸಪೋರ್ಟ್, ಸೋಷಿಯಲ್ ಸಪೋರ್ಟ್, ಫ್ಯಾಮಿಲಿ ಸಪೋರ್ಟ್ ಅಂತ ಬಂದಾಗ ಅದು ಇಂಡಿವಿಜುವಲೈಸ್ ಮಾಡಬೇಕಾಗತ್ತೆ. ಹೇಗೆ ನಾವು ಕ್ಯಾನ್ಸರ್ ಟ್ರೀಟ್ಮೆಂಟ್ ಇಂಡಿವಿಜುವಲೈಸ್ ಮಾಡ್ತೀವೋ ಇದನ್ನು ಕೂಡ ಇಂಡಿವಿಜುವಲೈಸ್ ಮಾಡಬೇಕಾಗತ್ತೆ. ಅದನ್ನು ನಾವು ನಿರ್ಲಕ್ಷಿಸಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಕ್ಯಾನ್ಸರ್ ಆದಂತಹ ವ್ಯಕ್ತಿ ದುಡಿಯೋತಕ್ಕಂಥ ವ್ಯಕ್ತಿ ಆಗಿರ್ಬೋದು, ಇಲ್ಲ ಹಿರಿಯ ವ್ಯಕ್ತಿ ಆಗಿರ್ಬೋದು, ಇಲ್ಲ ಸಣ್ಣವರಾಗಿರ್ಬೋದು, ಮನೆಯಲ್ಲಿ ಅವರಿಗೆಲ್ಲ ಸಪೋರ್ಟ್, ಎಮೋಷನಲ್ ಸಪೋರ್ಟ್ ಬೇಕಾಗುತ್ತೆ, ಸೈಕಾಲಜಿಕಲ್ ಸಪೋರ್ಟ್ ಬೇಕಾಗುತ್ತೆ, ಕೆಲವೊಮ್ಮೆ ಫೈನಾನ್ಷಿಯಲ್ ಹೆಲ್ಪ್ ಕೂಡ ಬೇಕಾಗುತ್ತೆ. ನಮ್ಮ ಆಸ್ಪತ್ರೆಯಲ್ಲಿ ಎಲ್ಲ 3 ಬ್ರಾಂಚಸ್ಸಲ್ಲಿ, ಆಸ್ಟರ್ ಆಸ್ಪತ್ರೆಯಲ್ಲಿ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯಿಂದ ವಾಲಂಟಿಯರ್ಸ್ ನಮಗೆ ಸಹಾಯಕ್ಕೆ ಬರ್ತಾರೆ. ಮತ್ತು ನಮ್ಮ ಡಿಪಾರ್ಟ್ಮೆಂಟ್ ಒಳಗೇ ಅವರಿಗೆ ಸಹಾಯ ಇದೆ. ಮತ್ತು ಸೈಕ್ಯಾಟ್ರಿಸ್ಟ್, ಮತ್ತು ಸೈಕಾಲಜಿಸ್ಟ್, ಮತ್ತು ಪೇಯ್ನ್ ಆ್ಯಂಡ್ ಪ್ಯಾಲಿಯೇಟಿವ್ ಕೇರ್, ಈ ಎಲ್ಲ ವಿಭಾಗಗಳು ನಮಗೆ ಸಹಕರಿಸೋದ್ರಿಂದ ರೋಗಿಗಳ ಜರ್ನಿ ಸ್ಮೂತ್ ಆಗಿರುತ್ತೆ. ಇಲ್ಲ ಅಂದರೆ ಅದು ತುಂಬ ಬಂಪಿ ಅಥವಾ ಕಷ್ಟಕರವಾಗಿರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ ಡಾಕ್ಟರ್, ಒಂದಷ್ಟು ಪ್ರಿವೆಂಟಿವ್ ಮೆಷರ್ಸ್ ಬಗ್ಗೆ ನಿಮ್ಮ ಹತ್ರ ಮಾತಾಡ್ತೀನಿ. ಅದಕ್ಕೂ ಮುಂಚೆ ಮತ್ತೊಂದು ಬ್ರೇಕ್ ತೊಗೊಂಡು ಬರೋಣ. ಆಯುಷ್ಮಾನ್ ಭವ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಪುಟ್ಟ ವಿರಾಮದ ಬಳಿಕ. ವಿರಾಮದ ಬಳಿಕ ಆಯುಷ್ಮಾನ್ ಭವ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಡಾಕ್ಟರ್, ಈಗ ಕ್ಯಾನ್ಸರ್ ಟ್ರೀಟ್ಮೆಂಟ್ ಆದಮೇಲೆ ಅವ್ರನ್ನ ಕ್ಯಾನ್ಸರ್ ಫ್ರೀ ಅಂತ ಘೋಷಣೆ ಮಾಡಿದ ಮೇಲೂ ಕೂಡ ಎಷ್ಟೋ ಬಾರಿ ರೆಕರೆನ್ಸ್ ಆಗಿರೋದನ್ನ ನೋಡಿರ್ತೀವಿ. ಯಾಕೆ ರೆಕರೆನ್ಸ್ ಆಗಬಹುದು ಡಾಕ್ಟರ್? ಯಾರಲ್ಲಿ ಹೆಚ್ಚಾಗಬಹುದು ಅಂತ? ಶ್ವಾಸಕೋಶದ ಕ್ಯಾನ್ಸರ್ಗೆ ಬಂದಾಗ ಕಡಿಮೆ ಅರ್ಲಿ ಸ್ಟೇಜಸಲ್ಲಿ ಸಿಗೋದು ಕಡಿಮೆ. ಆದರೆ ಸ್ಟೇಜ್ 1, ಸ್ಟೇಜ್ 2 ಏನಿದೆ, ಶ್ವಾಸಕೋಶದ ಕ್ಯಾನ್ಸರ್ಗೆ ಸರ್ಜರಿ ಮಾಡಿದ್ದೇ ಆದಲ್ಲಿ ಅದನ್ನು 60 to 70% ಜನರಲ್ಲಿ ಕ್ಯೂರ್ ಮಾಡ್ಬೋದು. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಅರ್ಲಿ ಸ್ಟೇಜ್ ಆದರೂ ಕೂಡ ಕೇವಲ 70% ಜನರಿಗೆ ಕ್ಯೂರ್ ಮಾಡ್ಬೋದು ಅಂತ. ಸ್ಟೇಜ್ 1 ಮಾತ್ರ, ತುಂಬ ಅರ್ಲಿ ಸ್ಟೇಜ್ ಇದ್ದರೆ ಮಾತ್ರ 80% ಆಗುತ್ತೆ ಕ್ಯೂರ್ ರೇಟ್. ಇನ್ನು 20% ಅಥವಾ 30% ಯಾಕೆ ವಾಪಸ್ ಬರ್ತಾರೆ ಅಂದರೆ ಅದು ಮಿಸ್ಟೀರಿಯಸ್ ಆಗಿರುತ್ತೆ. ಯಾಕೆ ಕ್ಯಾನ್ಸರ್ ಸೆಲ್ಸ್ ಮೈಕ್ರೋಸ್ಕೋಪಿಕ್ ಆಗಿ ಸರ್ಕ್ಯುಲೇಷನಲ್ಲಿ ಇರ್ಬೋದು. ಅದು ಸುಮಾರು ದಿನಗಳ ನಂತರ ಲಿವರಲ್ಲೋ ಅಥವಾ ಇನ್ನೊಂದು ಲಂಗಲ್ಲೋ ಇಲ್ಲ ಬೋನ್ಸಲ್ಲೋ ಹೋಗಿ ಸೀಡಾಗಿ ಅದು ಗ್ರೋ ಆಗ್ಬೋದು. ಇದು ರಿಕರೆನ್ಸ್ ಆಗಲಿಕ್ಕೆ ಕಾರಣ, ಸಾಮಾನ್ಯವಾದ ಕಾರಣ. ಹಾಗಾಗಿ ಸ್ಟೇಜ್ 1, ಸ್ಟೇಜ್ 2 ಅಲ್ಲೂ ಕೂಡ ನಾವು ಕೆಲವೊಮ್ಮೆ 5 years ಆದ ನಂತರ ಇಲ್ಲ 6 years ಆದ ನಂತರ ರಿಕರೆನ್ಸ್ನ ನೋಡ್ತೇವೆ. ಅದು ಫಾಲೋಅಪ್ಪಲ್ಲಿ ಇದ್ದಾಗ ಅವ್ರಿಗೆ ಏನಾದ್ರು ಮತ್ತೆ ಸಿಂಪ್ಟಮ್ಸ್ ಬಂದಿದ್ದಾದಲ್ಲಿ ನಾವು ಸ್ಕ್ಯಾನ್ ಮಾಡಿ ಅದನ್ನು ನಿರ್ಧರಿಸ್ತೇವೆ. ಇನ್ನು ಸ್ಟೇಜ್ 3ಗೆ ಬಂದಾಗ ಕ್ಯೂರ್ ರೇಟ್ಸ್ ತುಂಬ ಕಮ್ಮಿ ಇರುತ್ತೆ, 30%, 20% ಆ ರೀತಿ ಇರುತ್ತೆ. ಇನ್ನು ಸ್ಟೇಜ್ 4ಅಲ್ಲಿ ನಾವು ಯಾರಿಗೂ ಕ್ಯೂರ್ ಅಂತ ಹೇಳಲ್ಲ, ಅದು ಸರ್ವೈವಲ್ ಮಾತ್ರ ಹೇಳ್ತೇವೆ. ಓವರಾಲ್ ಸರ್ವೈವಲ್ ಅಂತ ಹೇಳ್ತೇವೆ ಅಥವಾ ಪ್ರೋಗ್ರೆಷನ್ ಫ್ರೀ ಸರ್ವೈವಲ್ ಅಂತ ಹೇಳ್ತೇವೆ. ಕ್ಯೂರ್ ಅಂತ ವರ್ಡ್ ಸ್ಟೇಜ್ 4ಅಲ್ಲಿ ಯೂಸ್ ಮಾಡೋದಿಲ್ಲ. ಹಾಗಾಗಿ ಸ್ಟೇಜ್ 1, 2 ಅಲ್ಲಿ ಕೂಡ ಫಾಲೋಅಪ್ಪಲ್ಲಿ ಇದ್ದಾಗ ಅದು ವಾಪಸ್ ಬಂದಿದೆಯಲ್ಲ ಗೊತ್ತಾಗುತ್ತೆ. ಸ್ಟೇಜ್ 3ಅಲ್ಲಿ ಕೂಡ ನಾವು ಫಾಲೋಅಪ್ಪಲ್ಲಿ ಅವರ ಸಿಂಪ್ಟಮ್ಸ್ ನೋಡ್ತೇವೆ ಮತ್ತು ಬೇಕಾದಾಗ ಸ್ಕ್ಯಾನ್ ಮಾಡಿ ಅದನ್ನು ಕಂಡುಹಿಡ್ಕೊಳ್ತೇವೆ. ಡಾಕ್ಟರ್, ಇನ್ನೊಂದು ಈ ಕ್ಯಾನ್ಸರ್ ಆಗಿರಬಹುದು ಅಥವಾ ಯಾವುದೇ ಒಂದು ರೋಗಕ್ಕೆ ಕಾರಣ ಆಗ್ತಿದೆ ಅಂತಂದರೆ ಅದು ನಮ್ಮ ಲೈಫ್ ಸ್ಟೈಲ್ ಅಂತ ಹೇಳ್ಬೋದು. ಈ ಲಂಗ್ ಕ್ಯಾನ್ಸರಿಂದ ತಪ್ಪಿಸ್ಕೋಬೇಕು ಅಥವಾ ಅದನ್ನು ಪ್ರಿವೆಂಟ್ ಮಾಡಬೇಕು ಅಂತ ಇದ್ದರೆ ಹೇಗೆ ಡಾಕ್ಟರ್? ಲೈಫ್ ಸ್ಟೈಲ್ ಚೇಂಜಸ್ ಅನ್ನೋದು ಎಷ್ಟು ಮುಖ್ಯವಾಗುತ್ತೆ? ಮಾಡರ್ನ್ ಲೈಫ್ ಸ್ಟೈಲಿಂದ ನಾವು ಒಂದು ಹೆಲ್ತಿ ಲೈಫ್ ಸ್ಟೈಲನ್ನು ಹೇಗೆ ಮೇಂಟೈನ್ ಮಾಡ್ತಾ ಹೋಗಬೇಕಾಗತ್ತೆ? ನಾವೀಗ ಮೊದಲೇ ತಿಳಿಸಿದ ಹಾಗೆ ಶ್ವಾಸಕೋಶದ ಕ್ಯಾನ್ಸರ್ಗೆ ಮುಖ್ಯವಾದ ಕಾರಣ ಅಂದರೆ ಸ್ಮೋಕಿಂಗ್.
ಸ್ಮೋಕಿಂಗ್ ಇಲ್ಲದೇ ಇದ್ದಲ್ಲಿ ಲಂಗ್ ಕ್ಯಾನ್ಸರ್ ತುಂಬ ಕಮ್ಮಿ ಆಗಿರುತ್ತೆ. ಯಾಕೆಂದರೆ ನಾನ್ ಸ್ಮೋಕರ್ಸಲ್ಲಿ ನಾವು ನೋಡೋದು 10% ಜನರಲ್ಲಿ ಮಾತ್ರ. ಈಗ 100 ಪೇಷಂಟ್ಸ್ ಲಂಗ್ ಕ್ಯಾನ್ಸರ್ ನೋಡಿದ್ರೆ 90% ವುಡ್ ಬಿ ಸ್ಮೋಕರ್ಸ್. ಕೇವಲ 10% ದುರದೃಷ್ಟವಶಾತ್ ಬೇರೆ ಕಾರಣಗಳಿಂದ ಬರುತ್ತೆ. ಹಾಗಾಗಿ ಸ್ಮೋಕಿಂಗನ್ನು ಸಂಪೂರ್ಣವಾಗಿ ಬಿಟ್ಟಿದ್ದೇ ಆದಲ್ಲಿ ನಾವು ಲಂಗ್ ಕ್ಯಾನ್ಸರ್ನ ಸಾಕಷ್ಟು ಪ್ರಮಾಣದಲ್ಲಿ ಕಡಿಮೆ ಮಾಡ್ಬೋದು. ಇನ್ನು ದುರದೃಷ್ಟವಶಾತ್ ಹೆರಿಡಿಟ್ರಿ ಫ್ಯಾಕ್ಟರ್ಸ್ ಅಥವಾ ಆಕ್ಯುಪೇಷನಲ್ ಎಕ್ಸ್ಪೋಜರ್ ಅಥವಾ ಗೊತ್ತಿಲ್ಲದೆ ಕಾರಣದಿಂದ ಬರ್ತಕ್ಕಂತಹ ಕ್ಯಾನ್ಸರ್ಗೆ ಏನು ಮಾಡಲಿಕ್ಕೆ ನಮ್ಮ ಕೈಲಿ ಆಗೋದಿಲ್ಲ. ಆದರೆ ಮಾಡಿಫೈಬಲ್ ರಿಸ್ಕ್ ಫ್ಯಾಕ್ಟರ್ ಏನಿದೆ, ಮೋಸ್ಟ್ ಇಂಪಾರ್ಟೆಂಟ್ ಮಾಡಿಫೈಬಲ್ ರಿಸ್ಕ್ ಫ್ಯಾಕ್ಟರ್ ಇಸ್ ಸ್ಮೋಕಿಂಗ್. ಬೇರೆ ಆಹಾರದಿಂದ ಆಗಲಿ ಬೇರೆ ಜೀವನ ಶೈಲಿಯಲ್ಲಿ ಲಂಗ್ ಕ್ಯಾನ್ಸರ್ ಆಗೋ ಸಾಧ್ಯತೆಗಳು ಕಡಿಮೆ. ಬೇರೆ ಕ್ಯಾನ್ಸರ್ಸ್ಗೆ ಬೇರೆ ರೀತಿಯ ರಿಸ್ಕ್ ಫ್ಯಾಕ್ಟರ್ಸ್ ಇದೆ. ಆದರೆ ಲಂಗ್ ಕ್ಯಾನ್ಸರ್ಗೆ ಪ್ರಮುಖವಾಗಿ ಕಂಡುಬರ್ತಕ್ಕಂತಹ ರಿಸ್ಕ್ ಫ್ಯಾಕ್ಟರ್ ಅಂದರೆ ಸ್ಮೋಕಿಂಗ್. ಸೊ ವಿ ಶುಡ್ ಸೇ ನೋ ಟು ಟೊಬ್ಯಾಕೋ ಇನ್ ಎನಿ ಫಾರ್ಮ್. ಅದು ತಂಬಾಕು ಆಗಿರ್ಬೋದು, ಹೊಗೆ ರಹಿತ ತಂಬಾಕು ಆಗಿರ್ಬೋದು, ಹೊಗೆಯುಕ್ತ ತಂಬಾಕು ಆಗಿರ್ಬೋದು. ಯಾವುದೇ ತಂಬಾಕುಗೆ ನಾವು ನೋ ಅಂತ ಹೇಳಿದ್ದೇ ಆದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನಾವು ಲಂಗ್ ಕ್ಯಾನ್ಸರ್ಸ್ನ ಕಡಿಮೆ ಮಾಡ್ಬೋದು. ಈಗ ಕೇವಲ ಲಂಗ್ ಕ್ಯಾನ್ಸರ್ ಅಂತ ಅಲ್ಲ, ಸ್ಮೋಕಿಂಗ್ನ ಬಿಟ್ಟಿದ್ದೇ ಆದಲ್ಲಿ ಸ್ಟ್ರೋಕ್ನ ರಿಸ್ಕ್ ಕಡಿಮೆ ಆಗುತ್ತೆ, ಹಾರ್ಟ್ ಅಟ್ಯಾಕ್ನ ರಿಸ್ಕ್ ಕಡಿಮೆ ಆಗುತ್ತೆ, ಇನ್ಫರ್ಟಿಲಿಟಿಯ ರಿಸ್ಕ್ ಕಡಿಮೆ ಆಗುತ್ತೆ, ಪೆರಿಫೆರಲ್ ವ್ಯಾಸ್ಕ್ಯುಲರ್ ಡಿಸೀಸ್ ರಿಸ್ಕ್ ಕಡಿಮೆ ಆಗುತ್ತೆ. ಬಹಳಷ್ಟು ಕಾಯಿಲೆಗಳಿಗೆ ಕಾರಣ ಅಂದರೆ ಸ್ಮೋಕಿಂಗ್. ಹಾಗಾಗಿ ಸ್ಮೋಕಿಂಗನ್ನು ಸಂಪೂರ್ಣವಾಗಿ ನಾವು ಬ್ಯಾನ್ ಮಾಡೋಕ್ಕಾಗೋದಿಲ್ಲ, ಆದರೆ ಬಿಡೋದಕ್ಕೆ ಆಗುತ್ತೆ ಅನ್ನೋದಕ್ಕೆ ಹೇಳಕ್ಕೆ ಇಷ್ಟಪಡ್ತೀನಿ. ಡಾಕ್ಟರ್, ಇನ್ನು ಆಸ್ಟರ್ ಹಾಸ್ಪಿಟಲ್ ಈ ಕ್ಯಾನ್ಸರ್ ಪೇಷಂಟ್ಗಳಿಗೆ ಯಾವ ರೀತಿ ಟ್ರೀಟ್ ಮಾಡ್ತಾ ಬಂದಿದೆ, ಯಾವ ರೀತಿಯ ಅಡ್ವಾನ್ಸ್ಮೆಂಟ್ಗಳಿದೆ ಆ್ಯಂಡ್ ಪೇಷಂಟ್ಸ್ಗೆ ಎಷ್ಟು ಮಹತ್ವವನ್ನು ನೀಡುತ್ತೆ? ಆಸ್ಟರ್ನ ಕ್ಯಾನ್ಸರ್ ವಿಭಾಗದ ಧ್ಯೇಯ ಅಂದರೆ ಕಂಪ್ಲೀಟ್ ಕ್ಯಾನ್ಸರ್ ಕೇರ್ ಅಂತ. ಯಾವಾಗಲೂ ನಾವು ಕಾಂಪ್ರಹೆನ್ಸಿವ್ ಅಂತ ಹೇಳ್ತೀವಿ. ನಮ್ಮ ಧ್ಯೇಯ ಏನಂದರೆ ಕಂಪ್ಲೀಟ್ ಕ್ಯಾನ್ಸರ್ ಕೇರ್. ನೀವು ಆವಾಗಲೇ ತಿಳಿಸಿದ ಹಾಗೆ ಕೇವಲ ಕ್ಯಾನ್ಸರ್ನ ಚಿಕಿತ್ಸೆ ಅಷ್ಟೇ ಅಲ್ಲ, ರೋಗಿಯ ಎಮೋಷನಲ್ ಸಪೋರ್ಟ್, ಸೋಷಿಯಲ್ ಸಪೋರ್ಟ್, ಫ್ಯಾಮಿಲಿ ಸಪೋರ್ಟ್ ಇದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಒಂದೇ ಸೂರಿನಡಿ ಎಲ್ಲ ಶಸ್ತ್ರಚಿಕಿತ್ಸೆ, ಎಕ್ಸ್ರೇ ಚಿಕಿತ್ಸೆ, ಕೀಮೋಥೆರಪಿ, ಇಮ್ಯುನೋಥೆರಪಿ, ಟಾರ್ಗೆಟೆಡ್ ಥೆರಪಿ ಮತ್ತು ಮಾಲಿಕ್ಯುಲರ್ ಟ್ಯೂಮರ್ ಬೋರ್ಡ್ ಇರ್ಬೋದು, ಮತ್ತು ಪೇನ್ ಆ್ಯಂಡ್ ಪ್ಯಾಲಿಯೇಟಿವ್ ಕೇರ್ ಒಂದೇ ಸೂರಿನಡಿ ಲಭ್ಯವಿರತಕ್ಕಂತಹ ಆಸ್ಪತ್ರೆ ಅಂದರೆ ಆಸ್ಟರ್ ಆಸ್ಪತ್ರೆ. ಮತ್ತು ಕೇವಲ ಕ್ಯಾನ್ಸರ್ ವಿಭಾಗವೇ ಅಷ್ಟೇ ಅಲ್ಲ, ಬೇರೆ ಸಪೋರ್ಟಿವ್ ಡಿಪಾರ್ಟ್ಮೆಂಟ್ಸ್, ಕಾರ್ಡಿಯಾಲಜಿ, ನ್ಯೂರಾಲಜಿ, ಸೈಕ್ಯಾಟ್ರಿ, ಸೈಕಾಲಜಿ ಇವೆಲ್ಲ ಸಪೋರ್ಟ್ಸ್ ಇರೋದ್ರಿಂದ ಸಮಗ್ರವಾದ ಚಿಕಿತ್ಸೆ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಸ್ ಡಾಕ್ಟರ್, ಇನ್ನು ಈ ಯುಗದಲ್ಲಿ, ಈ ಕಾಲದಲ್ಲಿ ಯಂಗ್ಸ್ಟರ್ಸ್ ಯಾವುದೇ ರೀತಿಯ ಮಾತನ್ನು ಕೇಳೋದಿಲ್ಲ. ಹೆಲ್ತಿಗದು ಪ್ರಾಬ್ಲಮ್ ಮಾಡುತ್ತೆ ಅಂದರೂ ಕೂಡ ಏನಾಗಲ್ಲ ಅನ್ನೋ ರೀತಿ ಅದನ್ನು ನೆಗ್ಲೆಕ್ಟ್ ಮಾಡಿ ಮುಂದೆ ಹೋಗ್ತಾರೆ. ಅಂಥವ್ರಿಗೆ ಒಂದು ಮೆಸೇಜ್ ನೀಡೋದಾದರೆ ಡಾಕ್ಟರ್? ಅದು ಈ ಕಾಲದಲ್ಲಿ ಅಂತಲ್ಲ, ಯಾವ ಕಾಲದಲ್ಲೂ ಕೂಡ ಯಂಗ್ಸ್ಟರ್ಸ್ ಮಾತು ಕೇಳೋದಿಲ್ಲ. ಆದರೆ ಒಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂದರೆ, ಸೇ ನೋ ಟು ಟೊಬ್ಯಾಕೋ ಇನ್ ಎನಿ ಫಾರ್ಮ್. ನಿಮ್ಮ ಆರೋಗ್ಯ ನಿಮ್ಮ ಕೈಲಿದೆ. ಆಗದೇ ಇರೋದಕ್ಕೆ ನಾನ್ ಮಾಡಿಫೈಬಲ್ಗೆ ನಾವೇನು ಮಾಡೋಕ್ಕಾಗೋದಿಲ್ಲ. ಆದರೆ ಮಾಡಿಫೈಬಲ್ ರಿಸ್ಕ್ ಫ್ಯಾಕ್ಟರ್ಸ್ನ ಅವಾಯ್ಡ್ ಮಾಡಿದ್ದೆ ಅದರಲ್ಲಿ ಹೆಲ್ತಿ ಆ್ಯಂಡ್ ಲಾಂಗ್ ಲೈಫ್ ಲೀಡ್ ಮಾಡ್ಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ ಡಾಕ್ಟರ್, ಇನ್ನು ಡಾಕ್ಟರ್ ಕೊನೆಯದಾಗಿ ಮತ್ತೊಂದು ಪ್ರಶ್ನೆ ಅಂತಂದರೆ, ಕ್ಯಾನ್ಸರ್ ಅವೇರ್ನೆಸ್ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಈಗ ಈ ಲಂಗ್ ಕ್ಯಾನ್ಸರ್ನ ವಿಚಾರಕ್ಕೆ ಬಂದಾಗ ಇದರ ಅವೇರ್ನೆಸ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಹಾಗೆ ಹೇಗೆ ಜನರನ್ನು ನಾವು ಮತ್ತೆ ಹೆಚ್ಚು ರೀಚ್ ಆಗಬೇಕಾಗುತ್ತೆ ಡಾಕ್ಟರ್? ಈಗ ಅದೇ ಶ್ವಾಸಕೋಶದ ಕ್ಯಾನ್ಸರ್ ನಾನು ಆಗಲೇ ತಿಳಿಸಿದಾಗೆ ಲೀಡಿಂಗ್ ಕಾಸ್ ಆಫ್ ಕ್ಯಾನ್ಸರ್. ಮೇಲ್ಸಲ್ಲಿ ಲೀಡಿಂಗ್ ಕಾಸ್ ಆಫ್ ಕ್ಯಾನ್ಸರ್, ಫೀಮೇಲ್ಸಲ್ಲಿ ಸೆಕೆಂಡ್ ಲೀಡಿಂಗ್ ಕಾಸ್ ಆಫ್ ಕ್ಯಾನ್ಸರ್. ಹಾಗಾಗಿ ಅದನ್ನು ನಾವು ಕಡಿಮೆ ಮಾಡಿದ್ದೇ ಆದಲ್ಲಿ ಸಾಕಷ್ಟು ಆರೋಗ್ಯದ ಪ್ರಾಬ್ಲಮ್ಸ್ನ ನಾವು ಅವಾಯ್ಡ್ ಮಾಡ್ಬೋದು, ಖರ್ಚುಗಳನ್ನು ಕಡಿಮೆ ಮಾಡ್ಬೋದು, ಒಂದು ಆರೋಗ್ಯಯುಕ್ತ ದೇಶವನ್ನು ನಿರ್ಮಾಣ ಮಾಡ್ಬೋದು. ಹಾಗಾಗಿ ಯಂಗ್ಸ್ಟರ್ಸಲ್ಲಿ ನೀವು ಹೇಳಿದಾಗೆ ಅದನ್ನು ನಾವು ಇನ್ಕಲ್ಕೇಟ್ ಮಾಡಬೇಕು. ಯಾಕಂದರೆ ಸ್ಮೋಕಿಂಗ್ ಆರಂಭವಾಗೋದೇ ನೀವು ಹೇಳಿದಾಗೆ ಅಡಾಲೆಸೆಂಟ್ಸಲ್ಲಿ. ಹಾಗಾಗಿ ಆ ಏಜ್ನಲ್ಲಿ ನಾವು ಅದನ್ನು ಅಡ್ರೆಸ್ ಮಾಡಿ ಪ್ರಿವೆಂಟ್ ಮಾಡಿದ್ದೆ ಆದಲ್ಲಿ, ಮತ್ತು ಮೇ ಮಂತಲ್ಲಿ ಕೂಡ ನೋ ಟೊಬ್ಯಾಕೋ ಡೇ ಅಂತ ಬರುತ್ತೆ. ಆ ರೀತಿಯ ಪ್ರೋಗ್ರಾಮ್ಸ್ಗಳಿಂದ ಮತ್ತು ಈ ರೀತಿಯ ಪ್ರೋಗ್ರಾಮ್ಸ್ಗಳಿಂದ ನಾವು ಜ್ಞಾನವನ್ನು ಪಸರಿಸಿದ್ದೇ ಆದಲ್ಲಿ ಬಹಳಷ್ಟು ಜನರು ಇದು ಸ್ಮೋಕಿಂಗ್ ವ್ಯಸನಕ್ಕೆ ಹೋಗದೆ ಹೆಲ್ತಿ ಲೈಫ್ನ ಲೀಡ್ ಮಾಡಿದರೆ ನಾವು ಮುಂದೆ ಫ್ಯೂಚರ್ ಇಂಡಿಯಾ ಏನಿದೆ ಅದು ಹೆಲ್ದಿ ಇಂಡಿಯಾ ಆಗಿರ್ಬೋದು. ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಕಾರ್ಯಕ್ರಮದಲ್ಲಿ ಒನ್ ಆಫ್ ದ ಲೀಡಿಂಗ್ ಕ್ಯಾನ್ಸರ್, ಲಂಗ್ ಕ್ಯಾನ್ಸರ್ ಬಗ್ಗೆ ತಿಳಿಸ್ಕೊಟ್ರಿ ವೀಕ್ಷಕರಿಗೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್ ಟುಡೇ. ಥ್ಯಾಂಕ್ ಯು. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.